ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ನಾವು ಈ ಕೆಲವು ದಿನಗಳಿಂದ ವೇದವ್ಯಾಸರು ಹಾಗೂ ಶುಕಾಚಾರ್ಯರ ಸಂಬಂಧದ ಬಗ್ಗೆ ನೋಡ್ತಾ ಇದ್ವಿ. ಶುಕಾಚಾರ್ಯರಿಗೆ ಏಕೆ ವೈರಾಗ್ಯ ಬಂತು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ವೇದವ್ಯಾಸರ ಉಪದೇಶದಿಂದ ಶುಕಾಚಾರ್ಯರಿಗೆ ವೈರಾಗ್ಯ ಬಂತು. ಅದರಿಂದಾಗಿ ತಾನೇ ವೈರಾಗ್ಯ ತರಿಸಿ ಆ ವೈರಾಗ್ಯವನ್ನು ಪಡೆದು ಸನ್ಯಾಸವನ್ನ ಹೊಂದುವಾಗ ತಾವ್ಯಾಕೆ ದುಃಖ ಪಡಬೇಕು, ಅದರಿಂದಾಗಿ ಹಾಗಲ್ಲ ಅನ್ನೋದು ಗೊತ್ತಾಯಿತು. ಇನ್ನು ಎರಡನೆಯದ್ದು, ಶುಕಾಚಾರ್ಯರ ಜನನ ಹೇಗಾಯಿತು ಅಂತ. ಶುಕಾಚಾರ್ಯರು ಹೇಗೆ ಹುಟ್ಟಿದ್ರು? ಯಾಕೆಂದ್ರೆ ಶುಕಾಚಾರ್ಯರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಸದಾಶಿವ. ಸದಾಶಿವ ಹುಟ್ಟಿದ್ದು ಹೇಗೆ ಶುಕರಾಗಿ? ಅದು ವೇದವ್ಯಾಸರಿಂದ. ವೇದವ್ಯಾಸರ ಹೆಂಡತಿ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಒಂದು ಸ್ವಲ್ಪ ಮಟ್ಟಿಗೆ ಇಲ್ಲಿ ಉತ್ತರವನ್ನು ಪಡೀತೇವೆ. ಮೇಲುನೋಟಕ್ಕೆ ಇಲ್ಲಿ ಸದಾಶಿವನ ವರವನ್ನು ಪಡೆದು ವೇದವ್ಯಾಸರು ಅವನನ್ನ ಮಗನಾಗಿ ಪಡೆದರು. ವೇದವ್ಯಾಸರು ಮೊದಲು ಏನ್ ಮಾಡಿದ್ರಂತೆ, ಸದಾಶಿವನನ್ನ ಕುರಿತು ತಪಸ್ಸು ಮಾಡಿದ್ರಂತೆ. ಅವನ್ ಪ್ರಶ್ನೆ ಕೇಳೋದು, ಕಥಂ ವ್ಯಾಸಸ್ಯ ಧರ್ಮಾತ್ಮ ಶುಕೋ ಜಜ್ಞೆ ಮಹಾತಪಾಃ ಸಿದ್ಧಿಂಚ ಪರಮಾಂ ಪ್ರಾಪ್ತಃ ತನ್ಮೇ ಬ್ರೂಹಿ ಪಿತಾಮಹ. ವೇದವ್ಯಾಸರ ಉತ್ಪತ್ತಿ ಹೇಗಾಯಿತು? ಕಸ್ಯಾಂಚ ಉತ್ಪಾದಯಾಮಾಸ. ವೇದವ್ಯಾಸರ ತಾಯಿ ಯಾರು? ವೇದವ್ಯಾಸರ ಹೆಂಡತಿ ಆಗಿರಬೇಕು. ವೇದವ್ಯಾಸರ ಹೆಂಡತಿಯನ್ನು ನಾವು ಕಂಡೇ ಇಲ್ಲ. ಯುಧಿಷ್ಠಿರ ಕೇಳೋದು, ಮೊಮ್ಮಗ ಅವನು. ಯಾಕೆಂದ್ರೆ ವೇದವ್ಯಾಸರ ಮಗ ಅಲ್ವಾ? ವೇದವ್ಯಾಸರ ಮಗ ಧೃತರಾಷ್ಟ್ರ, ಪಾಂಡುವಿನ ಮಗ ಯಾರು? ಧರ್ಮರಾಜ. ಅದರಿಂದಾಗಿ ಅಜ್ಜನಾದ ವೇದವ್ಯಾಸರ ಹೆಂಡತಿ ಅಂದ್ರೆ ಅಜ್ಜಿ ಅವರು ನೋಡೇ ಇಲ್ಲ ನಾನು. ಕಥಂಚ ಬಾಲಸ್ಯ ಸತಃ ಸೂಕ್ಷ್ಮ ಜ್ಞಾನೇ ರತಾಮತಿ. ಆ ಬಾಲಕರಾದ ಇದು ಶುಕಾಚಾರ್ಯರಿಗೆ ಸೂಕ್ಷ್ಮವಾದ ಜ್ಞಾನ ಹೇಗೆ ಬಂತು? ಅದೊಂದು ಆಶ್ಚರ್ಯ. ಆ ತರಹದ ಇನ್ನೊಬ್ಬ ಜ್ಞಾನಿಯನ್ನ ನಾವು ಕಂಡಿಲ್ಲ, ಹೇಗೆ ಅಂತ ಕೇಳಿದ್ರು. ಅದಕ್ಕೆ ವೇದವ್ಯಾಸರು ಉತ್ತರ ಕೊಡ್ತಾ, ವೈಶಂಪಾಯನರು ಉತ್ತರ ಕೊಡ್ತಾ, ಸದಾಶಿವನನ್ನ ಕುರಿತು ತಪಸ್ಸು ಮಾಡಿದ್ರು, ಸದಾಶಿವ ವರ ಕೊಟ್ಟ. ಅದು ಹೇಗೆ? ತತಸ್ತಸ್ಯ ಮಹಾದೇವೋ ದರ್ಶಯಾಮಾಸ ಸಾಂಬಿಕಃ ಉವಾಚ ಚೈನಂ ಭಗವಾನ್ ತ್ರ್ಯಂಬಕ ಪ್ರಹಸನ್ನಿವ. ನಗುತ್ತಾ ಇದ್ದಾನೋ ಎಂಬಂತೆ ಉತ್ತರ ಕೊಟ್ಟಿದ್ದು. ಏನು? ನಿನ್ನ ಮಗ ನನ್ನ ತರಹನೇ ಆಗ್ತಾನೆ. ಯಾಕೆ ನಗುತ್ತಾ ಇದ್ದದ್ದು? ನಗುತ್ತಾ ಇದ್ದದ್ದು ಯಾಕೆ ಅಂದ್ರೆ, ದೇವರೇ ಇದೆಂತ ವಿಡಂಬನೆ. ನಾನು ನಿನ್ನನ್ನು ಕೇಳ್ಕೊಂಡಿದ್ದು ಮೊದಲು. ನಾನು ನಿನ್ನಲ್ಲಿ ಮಗನಾಗಿ ಹುಟ್ಟಬೇಕು ಅಂತ ಇದ್ದೇನೆ ಅಂತ ಕೇಳ್ಕೊಂಡಿದ್ದು ನಾನು. ಅದನ್ನ ಮರೆಮಾಚಿದೆ ನೀನು.
ನನ್ನನ್ನು ಮತ್ತೆ ಕೇಳಿ ಬಂದೆ, ಈ ಎರಡೂ ಘಟನೆಯನ್ನು ಹೇಳಬೇಕಾಗಿರೋರು ಯಾರು? ವೇದವ್ಯಾಸರು. ಒಂದು ಘಟನೆ ಬೇಕಂತಲೇ ಕೈಬಿಟ್ಟು, ಅದು ನಿನ್ನ ಬಗೆಗೆ ನೀನು ಹೇಳಿಕೊಳ್ಳದೆ, ಸದಾಶಿವ ವರ ಕೇಳಿದ್ದ ಅನ್ನೋದನ್ನ ಹೇಳದೆ, ನಾನು ವರ ಕೇಳಿದೆ ಅನ್ನೋದನ್ನ ನೀನು ಬಿಂಬಿಸ್ಕೊಳ್ತಾ ಇದ್ಯಲ್ಲ, ನಿನ್ನ ಮಾಯೆ ಎಂಥದ್ದು, ನಿನ್ನ ಬಂಧಕ ಶಕ್ತಿಯ ಸ್ವರೂಪ ಏನು ಅಂತ ನಗುವ ಹಾಗೆ ಆಯ್ತು. ಇಷ್ಟಾದ ಮೇಲೆ ಆ ಕಥೆಯನ್ನ ವಿವರಿಸ್ತಾ ಇದ್ದಾರೆ. 310ನೆಯ ಅಧ್ಯಾಯ. ನಾ ಈ ತನಕ ನೋಡಿದ್ದು 309ನೆಯ ಅಧ್ಯಾಯ. ಈಗ ನೋಡ್ತಾ ಇರೋದು 310ನೆಯ ಅಧ್ಯಾಯ. ಭೀಷ್ಮ ಸಲಬ್ಧ್ವಾ ಪರಮಂ ದೇವಾತ್ ವರಂ ಸತ್ಯವತೀ ಸುತಃ ಅರಣೀಂತು ತಥೋ ಗೃಹ್ಯ ಮಮಂಥಾಗ್ನಿ ಚಿಕೀರ್ಷಯ. ಈ ರೀತಿ ದೇವರಿಂದ ವರವನ್ನು, ದೇವರು ಸದಾಶಿವನಿಂದ ವರವನ್ನು ಪಡೆದಂತೆ ನಟಿಸಿ ಅರಣಿಯನ್ನ ತೆಗೆದುಕೊಂಡು ಮಥನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಬೆಂಕಿ ಕಡ್ಡಿ ಇರಲಿಲ್ಲ, ಅಗ್ನಿಯನ್ನ ಇಟ್ಕೊಳ್ಬೇಕಾಗ್ತಾ ಇತ್ತು, ಕಾಪಾಡಿಕೊಳ್ಬೇಕಾಗ್ತಾ ಇತ್ತು. ಯಜ್ಞದಲ್ಲಿ ಅಗ್ನಿಯನ್ನ ಉತ್ಪಾದನೆ ಮಾಡೋದು ಹೇಗೆ? ಅದಕ್ಕೊಂದು ಕ್ರಮ ಉಂಟು. ಅರಣಿ ಅಂತ ಒಂದು ದಾರು ಯಂತ್ರ, ಮರದ ಯಂತ್ರ. ಅದು ಮಧ್ಯದಲ್ಲಿ ಕಬ್ಬಿಣದ ಒಂದು ಸರಳು ಇರುತ್ತೆ, ಮೇಲ್ಗಡೆ ಮತ್ತು ಕೆಳಗಡೆ ಮರದ ಒತ್ತು ಇರುತ್ತೆ. ಆ ಮರ ಅದನ್ನ ಗಟ್ಟಿಯಾಗಿ ಒತ್ತಿ ಹಿಡ್ಕೊಳ್ಳುತ್ತೆ, ಇನ್ನೊಂದು ಸಮಿತ್ತನ್ನ. ಅದಕ್ಕೆ ಸ್ವಲ್ಪ ತುಪ್ಪವೋ ಮತ್ತೆ ಹತ್ತಿಯನ್ನೋ ಇಟ್ಟು ಹೀಗೆ ಕಡಿಬೇಕು. ಆ ಕಡಿಬೇಕಾದ್ರೆ ಕೆಲವೊಂದು ಮಂತ್ರಗಳನ್ನ ಹೇಳಲಿಕ್ಕೆ ಉಂಟು. ಆ ಮಥನದಿಂದ ಉಂಟಾಗುವ ಅಗ್ನಿ ಏನಿದೆ ಅದನ್ನ ತಂದು ಗೃಹಿಣಿಯಾದವಳು ಕೊಡಬೇಕು. ಇದು ಕ್ರಮ. ಮತ್ತೆ ಅಗ್ನಿ ಅಂದ್ರೆ ಹೆಣ್ಣು, ಹೆಣ್ಣು ಅಂದ್ರೆ ಅಗ್ನಿ. ಈ ಹೆಣ್ಣು ಏನಿದ್ದಾಳೆ ಹೆಂಡತಿ, ಅವಳು ಅಗ್ನಿಯ ಪ್ರತೀಕ. ಅದಕ್ಕೆ ಅವಳ ಕೈಯಿಂದ ತರಿಸೋದು, ಅಗ್ನಿಯ ಪ್ರತೀಕ ಅವಳು. ಗೃಹ್ಯಾಗ್ನಿ ಅಂದ್ರೆ ಏನು? ಗೃಹ ಅಂದ್ರೆ ಹೆಂಡತಿ. ಹೆಂಡತಿಗೆ ಸಂಬಂಧಪಟ್ಟ ಅಗ್ನಿ ಏನಿದೆ ಅದನ್ನ ಗೃಹ್ಯಾಗ್ನಿ ಅಂತ ಕರೀತಾರೆ. ಮದುವೆ ಆದವರ ತರದಕ್ಕೊಂತಿದೆ ಇಲ್ಲ. ಏಯ್, ಮದುವೆ ಆದ್ರೆ ಮಗಳ ಕೈನಲ್ಲೆಲ್ಲ ತರಲಿಕ್ಕೆಲ್ಲ ಇಲ್ಲ. ಹೆಣ್ಣು ಅದು ಕಂಡೀಷನ್. ಅದು ಗೃಹ ಅಂದ್ರೇನೆ ಹೆಂಡತಿ ಅಂತ. ಹಂಗಾಗಿ ಹಾ, ಇದು ಈ ಮನೆ ಏನಿದೆ ಅದು ಪ್ರತೀಕ ಅಷ್ಟೇ. ಆ ಮನೆಯ ವಾಳತೆಯನ್ನೆಲ್ಲ ನೋಡಿಕೊಳ್ಳೋಳು ಅವಳು. ಅದರಿಂದಾಗಿ ಹೆಂಡತಿನೇ ಇಲ್ಲ. ಆದ್ರೆ ವೇದವ್ಯಾಸರು ಅರಣಿ ಮಥನದಿಂದ ಅಗ್ನಿಯನ್ನ ಶುರು ಮಾಡಿದ್ರು ಕಡಿಲಿಕ್ಕೆ. ಅವರಿಗೆ ವಿಧಿ ನಿಷೇಧಗಳಿಲ್ಲ, ಕಡಿತಾ ಇದ್ರು. ಅಥ ರೂಪಂ ಪರಂ ರಾಜನ್ ಬಿಭ್ರತೀಂ ಸ್ವೇನ ತೇಜತಾ ಘೃತಾಚೀಂ ನಾಮಾಪ್ಸರಸಂ ಅಪಶ್ಯದ್ ಭಗವಾನ್ ಋಷಿ. ಶ್ರೇಷ್ಠವಾದ ರೂಪವನ್ನು ತಾಳಿ ಘೃತಾಚಿ ಅಂತನ್ನುವ ಅಪ್ಸರೆ ಅಲ್ಲಿ ಬಂದ್ಲು. ಋಷಿರಪ್ಸರಸಂ ದೃಷ್ಟ್ವಾ ಸಹಸಾ ಕಾಮಮೋಹಿತಃ ಅಭವದ್ ಭಗವಾನ್ ವ್ಯಾಸೋ ವನೇ ತಸ್ಮಿನ್ ಯುಧಿಷ್ಠಿರ. ಆ ಋಷಿ ಅಪ್ಸರೆಯಾದ ಅಪ್ಸರೆಯನ್ನ ನೋಡಿ, ಘೃತಾಚಿ ಎನ್ನುವ ಅಪ್ಸರೆ ನೋಡಿ ಮೋಹಗೊಂಡ. ಆಹಾ, ಏನ್ ಕತೆ ಹೇಳ್ತಿರ್ರಿ, ಇದೇನು ದೊಡ್ಡದು ಅಂತ ವರ್ಣನೆ ಮಾಡ್ತೀರಾ? ವೇದವ್ಯಾಸರು ಕಾಮ ಮತ್ತು ಪ್ರೇಮಗಳಿಂದಲೇ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದು. ಇಲ್ಲಿ ನಾವು ಹೇಗೆ ಒಂದು ಹೆಣ್ಣಿನಲ್ಲಿ ಪ್ರೇಮ ಕಾಮಗಳ ಮಿಶ್ರಣದಿಂದ ಮಕ್ಕಳನ್ನ ಪಡಿತೇವೋ, ನಾರ್ಮಲ್ ಲೋಕದಲ್ಲಿ ಕೇವಲ ಕಾಮ ಇದ್ರೂ ಮಕ್ಕಳು ಹುಟ್ಟಲ್ಲ, ಕೇವಲ ಪ್ರೇಮ ಇದ್ರೂ ಮಕ್ಕಳು ಹುಟ್ಟಲ್ಲ. ಕಾಮ ಪ್ರೇಮಗಳೆರಡೂ ಸಮರಸವಾಗಿ ಹರಿದ್ರೆ ಮಕ್ಕಳು ಹುಟ್ಟೋದು. ಹಾಗೆ ವೇದವ್ಯಾಸರದ್ದು ಹಾಗೆ ಆಯ್ತಲ್ಲ. ಕಾಮ ಪ್ರೇಮಗಳ ಸಹಯೋಗದಿಂದ
ಘೃತಾಚಿಯನ್ನು ನೋಡಿದ್ರು ಮಕ್ಕಳು ಹುಟ್ಟಿತು. ಇದನ್ನ ದೊಡ್ಡ ಕಥೆ ಅಂತ ಹೇಳ್ತೀರಲ್ರಿ ಅಂದ್ರೆ ಸ್ವಲ್ಪ ತಡೀರಿ ಎಂದ್ರು. ಶುಕಿ ಭೂತ್ವಾ ಮಹಾರಾಜ ಘೃತಾಚಿ ಸಮುಪಾಗಮತ್. ಹೆಣ್ಣು ಗಿಳಿಯ ವೇಷದಲ್ಲಿ ಬಂದಿದ್ದಂತೆ ಘೃತಾಚಿ, ಹೆಣ್ಣು ಗಿಳಿಯ ವೇಷದಲ್ಲಿ. ವಿಯೋನಿಯನ್ನು ನೋಡಿದ್ರೆ ಯಾವ ರೀತಿಯಲ್ಲಿಯೂ ಕಾಮೋತ್ಪತ್ತಿ ಆಗಲ್ಲ ಸಹಜವಾಗಿರೋರಿಗೆ. ಬೇರೆ ಯೋನಿಯಲ್ಲಿ ಇರುವವರು, ಬೇರೆ ಯೋನಿಯಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ನೋಡಿ ಕಾಮವೋ ಪ್ರೇಮವೋ ಮೂಡೋದುಂಟೆ? ಮೂಡಲ್ಲ, ಸಾಮಾನ್ಯವಾಗಿ ಮೂಡಲ್ಲಪ್ಪ. ಇಲ್ಲಿ ಹೆಣ್ಣು ಗಿಳಿಯ ವೇಷವನ್ನು ತೊಟ್ಟು ಘೃತಾಚಿ ಬಂದಳು. ಅಂದ್ರೆ ಕಾಮ ಪ್ರಚೋದನೆ ನಾಟಕ ಅಂತಾಯ್ತು ತಾನೆ. ಕಾಮ ಇರಲಿಲ್ಲ ವೇದವ್ಯಾಸರಿಗೆ, ಯಾಕೆಂದ್ರೆ ಹೆಣ್ಣು ಗಿಳಿಯನ್ನು ನೋಡಿ ಕಾಮ ಪ್ರಚೋದನೆ ಆಯಿತು ಅಂತ ಹೆಂಗೆ? ಸತಾಮಪ್ಸರಸಂ ದೃಷ್ಟ್ವಾ ರೂಪೇಣ ಅನ್ಯೇನ ಸಂವೃತಾಂ ಶರೀರಜೇನಾನುಗತಃ ಸರ್ವಗಾತ್ರಾತಿಗೇನ ಚ. ಆ ಅಪ್ಸರೆ ಹೆಣ್ಣು ಗಿಳಿಯ ವೇಷದಲ್ಲಿ ಬಂದ್ಲು ಅಂತ ಗೊತ್ತಾಯ್ತಂತೆ. ಗೊತ್ತಾದ ಮೇಲೆ ನಾನು ಸೃಷ್ಟಿ ಮಾಡಬೇಕು ಅಂತ ಕಾಮವನ್ನು ತಂದುಕೊಂಡ್ರಂತೆ. ಇದೆಲ್ಲ ಯಾರಿಗಾಗತ್ತೆ? ಮನುಷ್ಯರಿಗಾಗತ್ತಾ? ಯಾರೋ ಒಬ್ರು ಹೇಳ್ತಾ ಇದ್ರು ನೋಡ್ರಿ, ಮಹಾಭಾರತದಲ್ಲಿ ಯಾರ ಹುಟ್ಟು ಸ್ವಾಭಾವಿಕವಾಗಿ ಇಲ್ಲ ಅಂತ. ಸ್ವಾಭಾವಿಕವಾದ ಹುಟ್ಟು ಇದ್ದಿದ್ರೆ ಇಷ್ಟು ದೊಡ್ಡ ಕಥೆಯಾಗಿ ಪುಣ್ಯಪ್ರದ ಕಥೆಯಾಗಿ ಇರ್ತಾ ಇತ್ತ? ಅದು ಎಷ್ಟು ವರ್ಷ ಉಳಿಯುತ್ತೆ ಅಲ್ವಾ? ದೀರ್ಘಕಾಲ ಉಳಿಬೇಕು ಅಂತಂದ್ರೆ ನಾರ್ಮಲ್ ಆಗಿ ಇಲ್ಲದೆ ಇರೋದು, ಅತ್ಯಂತ ಅತಿಶಯಿತವಾದದ್ದನ್ನೇ ಒಪ್ಕೊಳ್ಬೇಕು, ಬೇರೆ ಆಗಲ್ಲ. ಭಕ್ತಿ ಬರೋದು ಎಲ್ಲಿ? ಅತಿಶಯಿತವಾದದ್ದರಲ್ಲಿ. ಯಾವುದು ಅತಿಶಯಿತವಲ್ಲ, ನಮ್ಮ ಯೋಚನೆಗೂ ಯಾವುದು ನಿಲುಕೋದಿಲ್ಲ, ಅದ್ರ ಬಗ್ಗೆ ಆಶ್ಚರ್ಯ ಪಡ್ತೀವಿ, ಅದ್ರ ಬಗ್ಗೆ ಭಕ್ತಿ ಮೂಡುತ್ತೆ ಅಲ್ವಾ? ನಮ್ಮ ಥರನೇ ಇದ್ರೆ ಭಕ್ತಿ ಮೂಡುತ್ತೇನ್ರಿ? ನಮ್ಮ ಗುರುಗಳಲ್ಲಿ ಯಾಕೆ ಭಕ್ತಿ ಇರುತ್ತೆ? ಯಾಕೆಂದ್ರೆ ನಾವು ಯೋಚನೆ ಮಾಡದ ಹೈಟ್ಸಿನಲ್ಲಿ ಅವರ ಯೋಚನೆ ಓಡ್ತಾ ಇರುತ್ತೆ ಅಂತ ಅವರಿಗೆ ಭಕ್ತಿ. ಇಲ್ಲಾಂದ್ರೆ ಯಾಕೆ ಭಕ್ತಿ ಬರುತ್ತೆ? ಆದ್ದರಿಂದ ವೇದವ್ಯಾಸರ ಮಹತ್ವವನ್ನು ನೋಡಿ, ಆ ಹೆಣ್ಣು ಗಿಳಿಯ ಒಳಗಡೆ ಇರೋದು ಅಪ್ಸರೆ, ಆ ಅಪ್ಸರೆಯ ಮೂಲ ರೂಪ. ನಾನು ಇಲ್ಲಿ ಅವಳನ್ನು ನೋಡಿದಂತೆ ನಟಿಸಿ ಕಾಮವನ್ನ ನನ್ನ ಕೈಯೊಳಗಿರಿಸಿಕೊಂಡು ಮಕ್ಕಳು ಮಾಡಬೇಕು ಅಂತ ಅನ್ನಿಸಿತು. ಸತು ಧೈರ್ಯೇಣ ಮಹತಾ ಅಗೃಹ್ಣಾತ್ ಹೃಚ್ಛಯಂ ಮುನಿಃ ನ ಶಶಾಕ ನಿಯಂತುಂ ತತ್ ವ್ಯಾಸ ಪ್ರವಿಸೃತಂ ಮನಃ ಭಾವಿತ್ವಾಚ್ಚೈವ ಭಾವಸ್ಯ ಘೃತಾಚ್ಯ ವಪುಷಾ ಹೃತಃ. ಸರಿ, ಆಗೇನಾಯ್ತು? ಅವರ ಮೈಯಿಂದ ರೇತಸ್ಸು ಹೊರಗಡೆ ಬಂತು. ಮೈಯಿಂದ, ಉಪಸ್ಥೇಂದ್ರಿಯದಿಂದ ಅಲ್ಲ, ಮೈಯಿಂದ ಹೊರಗಡೆ ಬಂತು. ಯತ್ನಾನ್ಯಚ್ಛತಸ್ತಸ್ಯ ಮುನೇರಗ್ನಿ ಚಿಕೀರ್ಚಯ ಅರಣ್ಯಾಮೇವ ಸಹಸಾ ತಸ್ಯ ಶುಕ್ಲಂ ಅವಾಪತತ್. ಅದು ಅರಣಿಯ ಮೇಲೆ ಬಿತ್ತು. ಅರಣಿಯ ಮೇಲೆ ಬೀಳಬೇಕಾದ್ರೆ, ಹೀಗೆ ಕಡಿಯುವಾಗ ಬೀಳಬೇಕಾದ್ರೆ ಶರೀರದಿಂದಲೇ ಬರಬೇಕು, ಹೃದಯದಿಂದಲೋ ಭುಜದಿಂದಲೋ ಕೈಯಿಂದಲೋ ಬೀಳಬೇಕದು. ಸಾಮಾನ್ಯರಿಗೆ ಅದು ಸಾಧ್ಯವಿಲ್ಲ. ಸೋವಿಶಂಕೇನ ಮನತಾ ತಥೈವ ದ್ವಿಜ ಸತ್ತಮಃ ಅರಣೀಂ ಮಮಂಥ ಬ್ರಹ್ಮರುಚಿ ತಸ್ಯಾಂ ಜಜ್ಞೇಶು ಕೋ ನೃಪ. ಅದು ಆ ಅರಣಿ ಮಥನವಾಗುವ ಜಾಗದಲ್ಲೇ ಬಿತ್ತಂತೆ. ಕಡದಾಗ ಮಗು ಹುಟ್ಟಿತಂತೆ. ರಕ್ತದ ಸಂಪರ್ಕವೇ ಇಲ್ಲದೆ ದೇಹ ಹೇಗೆ ಬಂತು? ದೇಹೋತ್ಪತ್ತಿ ಆಗೋದು ಹೇಗೆ? ಅಗ್ನಿಯೊಳಗಡೆ ದೇವರಿರಬೇಕು, ರಕ್ತದೊಳಗಡೆಯೂ ದೇವರಿರಬೇಕು. ಅದು ಎರಡೂ ಸೇರಿ ಈ ದೇಹ ಫಾರ್ಮ್ ಆಗಿ ಒಳಗಡೆಯೇ ಬೆಳೆದು
ಗರ್ಭದಲ್ಲಿ ಮೂಡಬೇಕು. ಅದಕ್ಕೆ ರಕ್ಷಣೆ ಬೇಕು ಬೆಳಿಬೇಕಾದ್ರೆ. ಅದನ್ನ ಚೆನ್ನಾಗಿ ಬೆಳೆಸಿ ಆಮೇಲೆ ಅದು ಹೊರಗಡೆ ಬರಬೇಕು. ಇದು ಮನುಷ್ಯ ಶರೀರ ಹುಟ್ಟುವ ಕ್ರಮ. ಆದ್ರೆ ಇದು ಹೊರಗಡೆಯೇ ಎಲ್ಲ ಆಗಿಬಿಡುತ್ತೆ ಅಂದ್ರೆ ಅದು ಅಯೋನಿಜ. ಶುಕಾಚಾರ್ಯರಿಗೆ ಗಿಳಿ ರೂಪ ಏನು ಇರಲಿಲ್ಲ, ಕೊಕ್ಕು ತಲೆ ಆ ತರಹ ಅಲ್ಲ. ಅವ್ರು ನಾರ್ಮಲ್ ಆಗಿ ಹೀಗೆ ಇದ್ದದ್ದು. ಲಕ್ಷಣ ಭರಿತವಾದ ರೂಪ ಕರೆಕ್ಟ್. ಆದರೆ ಶುಕ ಅಂತ ಕರೆದದ್ದು ಬೇರೆ ಉದ್ದೇಶಕ್ಕೆ, ಜ್ಞಾನಿ ಎನ್ನುವ ಅರ್ಥದಲ್ಲಿ. ಯಥಾದ್ವರೆ ತಮಿದ್ಧೋಗ್ನಿ ಭಾತಿ ಹವ್ಯಮುಪಾತ್ತವಾನ್ ತಥಾ ರೂಪಶ್ಚುಕೋ ಜಜ್ಞೆ ಪ್ರಜ್ವಲನ್ನಿವತೇಜತ. ಮಥನದಿಂದ ಅಗ್ನಿ ಹುಟ್ಟುವ ಹಾಗೆ, ಯಜ್ಞದಲ್ಲಿ ಮಥನದಿಂದ ಅಗ್ನಿ ಹುಟ್ಟುವ ಹಾಗೆ ಶುಕಾಚಾರ್ಯರು ಮಥನದಿಂದ ಹುಟ್ಟಿದ್ದು ಅಂದ್ರೆ ಅಯೋನಿಜ ಅಂತ ಸಿದ್ಧ ಆಯಿತು ಅಷ್ಟೇ. ಇದನ್ನ ನೀವು ಹೀಗೆ ಅರ್ಥ ಮಾಡ್ಬೇಕಿಲ್ಲ, ಈ ಗ್ರಂಥನೇ ಬಿಡಬೇಕು. ತಂ ಗಂಗಾ ತರಿತಾಂ ಶ್ರೇಷ್ಠಾ ಮೇರು ಪೃಷ್ಠೇ ಜನೇಶ್ವರ ಸ್ವರೂಪಿಣಿ ತದಾಭ್ಯೇತ್ಯ ಸ್ನಾಪಯಾಮಾತ ವಾರಿಣ. ಹುಟ್ಟಿದ ಕೂಡಲೇ ಗಂಗೆ ತಾನೇ ಮೂರ್ತ ರೂಪದಲ್ಲಿ ಬಂದು ಅವನಿಗೆ ಅಭಿಷೇಕ ಮಾಡಿದಳಂತೆ. ಆ ಮಗುವಿಗೆ, ಹುಟ್ಟಿದ ಮಗುವಿಗೆ. ಶುಕ ಹುಟ್ಟಿದ ಕೂಡಲೇ ಗಂಗೆಯೇ ಬಂದು ಅಭಿಷೇಕ ಮಾಡಿದಳು. ಆಮೇಲೆ ಅಂತರಿಕ್ಷದಿಂದ ದಂಡ ಬಂತು, ಕೃಷ್ಣಾಜನ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಕೃಷ್ಣಾಜನ ಬಂತು, ಗಂಧರ್ವರು ಹಾಡಿದರು, ಅಪ್ಸರೆಯರು ನರ್ತನ ಮಾಡಿದರು, ದೇವದುಂದುಭಿಗಳು ಮೊಳಗಿದವು. ವಿಶ್ವಾವಸು ಅನ್ನುವ ಗಂಧರ್ವ, ನಾರದ, ಪರ್ವತ, ಹಹಾ ಹಹು ಅನ್ನುವ ಗಂಧರ್ವರು ಶುಕನನ್ನ ಸ್ತೋತ್ರ ಮಾಡಿದರು. ದೇವರಿಂದ ಪಡೆದ ರುದ್ರದೇವರ ವೈಭವ ಇದು. ಆಮೇಲೆ ಇಂದ್ರ ಮೊದಲಾದವರು, ದೇವತೆಗಳು, ದೇವಋಷಿಗಳು, ಬ್ರಹ್ಮರ್ಷಿಗಳು ದೇವಲೋಕದ ಹೂವನ್ನು ತಂದು ಅವನಿಗೆ ಅಭಿಷೇಕ ಮಾಡಿದರಂತೆ. ದಿವ್ಯಾನಿತರವ ಪುಷ್ಪಾಣಿ ಪ್ರವರ ಶಾಸ್ತ್ರ ಮಾರುತಃ ಜಂಗಮಂ ಸ್ಥಾವರಂ ಚೈವ ಪ್ರಹೃಷ್ಟಂ ಅಭವಜ್ಜಗತ್. ಇಡೀ ಸ್ಥಾವರ ಜಂಗಮ ಪ್ರಪಂಚ ಸಂತೋಷಪಟ್ಟಿತಂತೆ. ಹಂಸಾಶ್ಚ ಶತಪತ್ರಾಶ್ಚ ಸಾರಸಾಂಶ್ಚ ಸಹಸ್ರತಃ ಪ್ರದಕ್ಷಿಣಂ ಪ್ರಕುರ್ವಂತಹ ಶುಕಾಶ್ಚಾಶಾಶ್ಚ ಭಾರತ. ಹಂಸ ಸಾರಸ ಪಕ್ಷಿ, ಚಾಶ ಅಂತ ಒಂದು ಪಕ್ಷಿ ಇದೆ, ಗುಬ್ಬಿ ತರಹದ ಒಂದು ಪಕ್ಷಿ, ಗಿಳಿ ಮೊದಲಾದವುಗಳೆಲ್ಲ ಅವನಿಗೆ ಪ್ರದಕ್ಷಿಣೆ ಬಂದವಂತೆ. ಆರಣೇಯಸ್ತಥಾ ದಿವ್ಯಂ ಪ್ರಾಪ್ಯ ಜನ್ಮ ಮಹದ್ಯುತಿ ತತ್ರೈವೋವಾತ ಮೇಧಾವಿ ಬ್ರಹ್ಮಚಾರಿ ಸಮಾಹಿತಃ. ಅವನು ಹುಟ್ಟಿದ ಕೂಡಲೇ ವೇದಾಭಿಮಾನಿ ದೇವತೆಗಳು, ವಿದ್ಯಾಭಿಮಾನಿ ದೇವತೆಗಳು ಎಲ್ಲರೂ ಬಂದು ತಂದೆಯನ್ನ ಮಕ್ಕಳು ಬರುವ ಹಾಗೆ ಬಂದು ಅಪ್ಪಿಕೊಂಡುವಂತೆ. ಹುಟ್ಟುತ್ತಲೇ ಸರ್ವಜ್ಞ. ಬೃಹಸ್ಪತಿಂತು ವೌರೇತ ವೇದ ವೇದಾಂಗ ಭಾಷ್ಯವಿತ್ ಉಪಾಧ್ಯಾಯಂ ಮಹಾರಾಜ ಧರ್ಮಮೇವಾನುಚಿಂತಯನ್. ಆದರೂ ಲೋಕದ ರೀತಿ ಇರಬೇಕು ಅಂತ ಬೃಹಸ್ಪತ್ಯಾಚಾರ್ಯರಿಗೆ ನನಗೆ ಪಾಠ ಮಾಡಿ ಅಂತ ಉಪಾಧ್ಯಾಯರನ್ನಾಗಿ ತಗೊಂಡ ಅಂತೆ. ಉಪಾಧ್ಯಾಯ ಅಂದ್ರೆ ಏನು ಗೊತ್ತಾ? ಮೊದಲು ಅಧ್ಯಯನ ಮಾಡಿದವ ಮತ್ತೆ ನಮ್ಮ ಜೊತೆ ಕೂತು ಅಧ್ಯಯನ ಮಾಡುವವನನ್ನ ಉಪಾಧ್ಯಾಯ ಅಂತ ಕರೀತಾರೆ. ಅವನು ಅಧ್ಯಯನ ಮಾಡೋನೆ. ಹೀಗಾಗಿ ನಾವು ನಿಮಗೆ ಏನಾದರೂ ಇದ್ರೆ ಅದು ಉಪಾಧ್ಯಾಯರೇ ವಿನಃ ಗುರುಗಳಲ್ಲ. ಗುರು ಅಂತಂದ್ರೆ ಬ್ರಹ್ಮದೇವರೇ ಪ್ರಧಾನ. ಗುರು ಅಂದ್ರೆ ಬ್ರಹ್ಮದೇವರು, ನಾವೆಲ್ಲ ಉಪಾಧ್ಯಾಯರು. ಯಾಕೆಂದ್ರೆ ನಾವು ಇದನ್ನು ಹೇಳುವಾಗ ಅಧ್ಯಯನ ಮಾಡುವವರೇ. ಅಧ್ಯಯನ ಮಾಡ್ತಾ ಮಾಡ್ತಾ ಗಟ್ಟಿ ಅಧ್ಯಯನ ಮಾಡ್ತಾ ಇದ್ದೀವಿ ಅಷ್ಟೇ. ಉಪಾಧ್ಯಾಯರಿಗೂ ಗುರುಗಳಿಗೂ ವ್ಯತ್ಯಾಸ ಇದೆ. ಸೋಧಿತ್ಯ ಸಕಲಾನ್ ವೇದಾನ್ ಸರಹಸ್ಯಾಂತ ಸಂಗ್ರಹಾನ್ ಇತಿಹಾಸಾಂಶ್ಚ ಶಾಸ್ತ್ರಾಣಿ ರಾಜಶಾಸ್ತ್ರಾಣಿ ಚಾಬಿಭೋ. ಎಲ್ಲ ವೇದಗಳನ್ನ, ರಹಸ್ಯಗಳನ್ನ, ಇತಿಹಾಸಗಳನ್ನ, ರಾಜಶಾಸ್ತ್ರ ಮೊದಲಾದವುಗಳನ್ನ ಅಧ್ಯಯನ ಮಾಡಿ
ಗುರುಗಳಿಗೆ ದಕ್ಷಿಣೆಯನ್ನ ಕೊಟ್ಟು ತಪಸ್ಸಿಗೆ ಅಂತ ಹೊರಟರು. ಅಂದ್ರೆ ಬ್ರಹ್ಮಚರ್ಯಾಶ್ರಮವನ್ನ ಮುಗಿಸದೆ, ಮದುವೆ ಆಗದೆ ಹೊರಟರು. ಮತ್ತೆ ಉಂಟಲ್ಲ, ಶುಕಾಚಾರ್ಯರು ಮದುವೆ ಆದರು, ಅವರಿಗೊಬ್ಬಳು ಕನ್ಯೆ ಇದ್ದಳು ಅಂತ ಉಂಟಲ್ಲ. ಹೌದು, ಇದೆ, ಹರಿವಂಶದಲ್ಲಿ ಇದೆ. ಹೌದು, ದೇವತೆಗಳು ಎಲ್ಲ ಆಶ್ರಮದಲ್ಲಿ ಒಟ್ಟಿಗೆ ಇರಬಲ್ಲರು, ನಾವಿರ್ಲಿಕ್ಕಿಲ್ಲ ಅಷ್ಟೇ. ನಾನು ಸನ್ಯಾಸಿಯೂ ಆಗಿರ್ತೇನೆ, ಗೃಹಸ್ಥನೂ ಆಗಿರ್ತೇನೆ ಅಂತ ಇರ್ಲಿಕ್ಕಿಲ್ಲ. ಅವ್ರಿಗಿದೆ. ಹೀಗಾಗಿ ಶುಕಾಚಾರ್ಯರು ಲೋಕ ವಿಡಂಬನೆಗಾಗಿ ಬೃಹಸ್ಪತ್ಯಾಚಾರ್ಯರ ಹತ್ತಿರ ಪಾಠ ಕಲಿತು ಕ್ರಮಬದ್ಧವಾಗಿ ಗುರುದಕ್ಷಿಣೆಯನ್ನ ಇತ್ತು ಹೊರಟರು. ದೇವಾನಾಂಚ ಋಷೀಣಾಂಚ ಬಾಲ್ಯೇಪಿ ಸಮಹಾತಪಾಃ ಸಮ್ಮಂತ್ರಣೀಯೋ ಮಾನ್ಯಶ್ಚ ಜ್ಞಾನೇನ ತಪಸಾ ತದಾ. ದೇವತೆಗಳಿಗೆ, ಋಷಿಗಳಿಗೆ ಎಲ್ಲರಿಗೂ ಮಾನ್ಯರಾಗಿ ನಮಸ್ಕಾರ್ಯರಾಗಿ ಬದುಕುವುದು. ನ ತ್ವಸ್ಯ ರಮತೆ ಬುದ್ಧಿ ಆಶ್ರಮೇಚು ನರಾಧಿಪ ತ್ರಿಷು ಗಾರ್ಹಸ್ಯ ಮೂಲೇಚು ಮೋಕ್ಷ ಧರ್ಮಾನುದರ್ಶಿನಃ. ಸನ್ಯಾಸಾಶ್ರಮ ಅದು ಇಷ್ಟ, ಮತ್ತಿನ್ಯಾವ ಆಶ್ರಮವೂ ಇಷ್ಟ ಆಗಲಿಲ್ಲ ಅವರಿಗೆ. ಗೃಹಸ್ಥ, ವಾನಪ್ರಸ್ಥ, ಬ್ರಹ್ಮಚರ್ಯ ಈ 3 ಆಶ್ರಮಗಳು ಇಷ್ಟ ಆಗಲಿಲ್ಲಂತವರಿಗೆ. ಯಾಕೆಂದ್ರೆ ಮೋಕ್ಷ ಧರ್ಮವನ್ನು ಕಂಡರು ಆದ್ದರಿಂದ ಅನ್ನುವಲ್ಲಿಗೆ 310ನೇ ಅಧ್ಯಾಯ. ಮೋಕ್ಷವನ್ನ ಕುರಿತು ಬಹಳ ಉತ್ಕಟವಾದ ಸೆಳೆತ ಇದ್ದದ್ದರಿಂದ ಶುಕಾಚಾರ್ಯರು ತಂದೆಯ ಬಳಿ ಬಂದು ಅಭಿವಾದನೆಗೈದು ವಿನಯದಿಂದ ಕೇಳಿದರಂತೆ. ಭೈರಪ್ಪನವರ ಕಾದಂಬರಿಯಲ್ಲಿ ಧಾರ್ಷ್ಟ್ಯದಿಂದ ಕೇಳೋದು, ಆದರೆ ಇಲ್ಲಿ ಏನು ಕೇಳಿದ್ದು ವಿನಯಾನ್ವಿತ. ನಾನು ಯಾಕೆ ಅದನ್ನು ತಗೊಳ್ತಾ ಇದ್ದೀನಿ ಅಂತಂದ್ರೆ, ಸಾಂಪ್ರದಾಯಿಕರಿಗೆ ಪರ್ವ ಕಾದಂಬರಿಯಲ್ಲಿ ಏನಿದೆ ಬೇಕಾಗಿಯೂ ಇಲ್ಲ, ಇಲ್ಲಿ ಮಹಾಭಾರತವನ್ನ ಕೇಳಲಿಕ್ಕೆ ಬರುವವರಿಗೆ ಬೇಕಾಗಿಯೂ ಇಲ್ಲ. ಯಾರು ನವೀನರಿರ್ತಾರೆ ಅವ್ರು ನನ್ನ ಉಪನ್ಯಾಸ ಕೇಳೋದು ಇಲ್ಲ. ಸಾಹಿತ್ಯದಲ್ಲಿ ಯಾರ ಆಸಕ್ತಿ ಇರುತ್ತೆ ಅವ್ರು ಕೇಳೋದು ಇಲ್ಲ. ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ, ಯಾರಾದ್ರೂ ಕೇಳಿದರೆ ಈಗೊಂದು ಉತ್ತರ ಇದೆ ಅಂತ ಹೇಳಲಿಕ್ಕಾಗಲಿ ಅಂತ ಅಷ್ಟೇ. ನಾವು ಏನೇನು ಪ್ರಶ್ನೆ ಮಾಡಿಕೊಂಡು ಹೀಗೆ ನಾಸ್ತಿಕರು ಹೇಳ್ತಾರೆ ಆದರೆ ವಾಸ್ತವ ಹೀಗೆ ಅಂತ ಯಾಕೆ ಹೇಳಬೇಕು? ಯಾಕೆ ಹೇಳಬೇಕು ಅಂತಂದ್ರೆ, ಜಯತೀರ್ಥಾದಿಗಳು ಮಾಡಿದ್ದೇನು, ಮತ್ತೆ ಮಹಾನುಭಾವರು ಮಾಡಿದ್ದೇನದು? ಪ್ರಚಲಿತವಾದ ವಿಷಯಗಳನ್ನ ಪೂರ್ವಪಕ್ಷವಾಗಿ ತಗೊಂಡು ಅದನ್ನ ಶಾಸ್ತ್ರೀಯವಾಗಿ ಉತ್ತರ ಕೊಟ್ಟರು. ನಾವು ಈಗ ಅದನ್ನೇ ಮಾಡ್ತಾ ಇದ್ದೀವಿ. ಹಿರಿಯರ ಹಾದಿಯಲ್ಲಿದ್ದೇವೆ ನಾವು. ಇದು ಯಾರು ಕೇಳ್ತಾರೆ? ಇದನ್ನು ಕೇಳಲಿಕ್ಕೆ ಬರುವವರು ಅದನ್ನು ಓದಿರಲ್ಲ, ಬೇಕಾಗೂ ಇಲ್ಲ. ಅದನ್ನು ಓದುವವರು ಇದನ್ನು ಓದೋದು ಇಲ್ಲ. ಯಾರೋ ಒಬ್ಬ ಆ ಪ್ರಶ್ನೆ ಇಟ್ಕೊಂಡು ಇಲ್ಲಿ ಬಂದ್ರೆ ಉತ್ತರ ಇರಲಿ ಅಂತ, ಆ ಒಬ್ಬನಿಗಾಗಿ ಹೀಗೆ ಅನುವಾದ ಮಾಡೋದು. ಮೋಕ್ಷ ಧರ್ಮೇತು ಕುಚಲೋ ಭಗವಾನ್ ಪ್ರಬ್ರವೀತು ಮೇ ಯಥಾ ಮೇ ಮನಸಃ ಶಾಂತಿ ಪರಮ ಸಂಭವೇತ್ ಪ್ರಭೋ. ಶುಕಾಚಾರ್ಯರು ಕೇಳಿದ್ರು, ಅಪ್ಪ ಮನಸ್ಸಿಗೆ ಶಾಂತಿ ದೊರಕಬೇಕು, ಹಾಗೇನಾದರೂ ಉಪದೇಶ ಮಾಡಿ. ಮನಸ್ಸಿಗೆ ಶಾಂತಿ ದೊರಕಬೇಕು. ಇವನು ಮಂಜುನಾಥ ಹೇಳ್ತಾ ಇದ್ದಾನೆ, ಭೈರಪ್ಪನವರ ಪರ್ವದ ಬಗ್ಗೆ ಗುರುಗಳು ವಿಮರ್ಶಾತ್ಮಕ ಲೇಖನ ಬರೆದಿದ್ದಾರೆ. ಹೌದು, ಉದಯವಾಣಿಯಲ್ಲಿದ್ದಾಗ ಬರೆದಿದ್ದಾರೆ. ಆಮೇಲೆ ಸಹಸ್ಪಂದನ ಅಂತ ಹೇಳಿ ಒಬ್ರು, ಅವರು ನನಗೆ ಆ ರೈಟರ್ ಹೆಸರು ಮರ್ತು ಹೋಗಿದೆ, ಅವರು ಬರೆದಿದ್ದಾರೆ. ಮತ್ತೆ ಉಡುಪಿಯಲ್ಲಿ ಭಿತ್ತಿಯಲ್ಲಿಯೂ ಉಲ್ಲೇಖ ಆಗಿದೆ, ಉಡುಪಿಯಲ್ಲಿ ಬರೆದಿದ್ದಾರೆ. ಅದರಲ್ಲಿ ಗುರುಗಳು ಹೆಚ್ಚು ವ್ಯಾಕರಣದ ತಪ್ಪುಗಳೇ ಜಾಸ್ತಿ ಇದೆ ಅಂತ ಲಿಸ್ಟ್ ಮಾಡಿಬಿಟ್ಟಿದ್ದಾರೆ. ಪ್ರಾಯ ಅಭಿಪ್ರಾಯ ಹೀಗಿರಬಹುದು, ಕನ್ನಡ ಭಾಷೆಯ ಶುದ್ಧ ರೂಪ ಗೊತ್ತಿಲ್ಲದೆ ಇದ್ದವರು ಅದನ್ನ ಹೆಂಗೆ ವಿಮರ್ಶೆ ಮಾಡಿದಿ ಅಂತ ಇರಬಹುದು. ಏನು ಇರಲಿ, ಅದರ ಬಗ್ಗೆ ನೋಡೋಣ. ಅದು ಸಂತೋಷ. ಮುಂದಿನ ದಿನಗಳಲ್ಲಿ ಮುದ್ರಣ ಆಗಲಿದೆ
ಏನು ಬನ್ನಂಜೆ ಬರಹಗಳು 6 ಅದರಲ್ಲಿ ಬರಬಹುದು. ಅಧೀಹಿ ಪುತ್ರ ಮೋಕ್ಷಂ ವೈ ಧರ್ಮಾನಶ್ಚ ವಿವಿಧಾನಪಿ. ಪುತ್ರ, ಅದಕ್ಕೆ ಅವ್ರು ಹೇಳಿದ್ರು ಮನಸ್ಸಿನ ಶಾಂತಿ ಬೇಕಾ? ಮನಃಶಾಂತಿ ಬರಬೇಕು ಅಂತಂದ್ರೆ ಧರ್ಮಗಳನ್ನು ಅಭ್ಯಾಸ ಮಾಡು. ಏನು ಧರ್ಮ ಅಂದ್ರೆ? ಅದನ್ನ ಹೇಳ್ತಾರೆ. ಅವ್ರಿಗೆ ಅರ್ಥ ಆಯ್ತು, ಶುಕಾಚಾರ್ಯರಿಗೆ ಅರ್ಥ ಆಯ್ತು. ಆಯ್ತು, ಓದ್ತೇನೆ ಅಂತ ಓದಿದ್ರು. ಏನೇನೆಲ್ಲ ಓದಿದ್ರು? ವ್ಯಾಸ, ಭೀಷ್ಮ, ಪಿತೃನಿಯೋಗಾಜಗ್ರಾಹ, ಶುಕ್ರೋ ವೇದ ವಿದಾಂವರ, ಯೋಗಶಾಸ್ತ್ರೇಣ ನಿಖಿಲಂ ಕಾಪಿಲಂ ಚೈವ ಭಾರತ. ಪೂರ್ತಿಯಾಗಿ ಅಧ್ಯಯನ ಮಾಡಿದ್ರಂತೆ. ಯಾವುದು? ಯೋಗಶಾಸ್ತ್ರವನ್ನ ಅಧ್ಯಯನ ಮಾಡುದು. ಯೋಗಶಾಸ್ತ್ರದಲ್ಲಿ ಪ್ರಧಾನವಾದದ್ದು ಕಪಿಲ ಋಷಿ ಹೇಳಿದ್ದು. ಕಪಿಲ ಋಷಿಯ ಸಾಂಖ್ಯ ಯೋಗ ಏನಿದೆ ಅದನ್ನು ಸಂಕ್ಷಿಪ್ತವಾಗಿ ನಾವು ಇದು ಭಾಗವತ 3ನೇ ಸ್ಕಂಧದಲ್ಲಿ ಕಾಣುತ್ತೇವೆ. ತಾಯಿಯಾದ ದೇವಹೂತಿಗೆ ಉಪದೇಶ ಮಾಡಿದ ಭಾಗ. ಅದನ್ನ ಅಧ್ಯಯನ ಮಾಡಿದ್ರು ಮೂಲದಲ್ಲಿ. ಸತಂ ಬ್ರಾಹ್ಮ್ಯಾಶ್ರಿಯಾಯುಕ್ತಂ ಬ್ರಹ್ಮತಲ್ಯ ಪರಾಕ್ರಮಂ ಮೇನೆ ಪುತ್ರಂ ಯದಾ ವ್ಯಾತೋ ಮೋಕ್ಷ ವಿದ್ಯಾ ವಿಶಾರದಂ. ಆಮೇಲೆ ಅದನ್ನ ಪಡೆದ ಮೇಲೆ ಮಗನಿಗೆ ಹೇಳಿದರಂತೆ, ಓಹೋ, ನೀನಿನ್ನು ಯಾಜ್ಞವಲ್ಕ್ಯರ ಹತ್ರ ಹೋಗು, ಅವನ ಹತ್ರ ಹೋಗಿ ಅಧ್ಯಯನ ಮಾಡು. ಅದರಂತೆ ಅವರು ಹೋದ್ರು. ಅಲ್ಲಿಗೆ ಹೋಗಿ ಯಾಜ್ಞವಲ್ಕ್ಯರಲ್ಲ, ಜನಕನ ಹತ್ತಿರ ಅಧ್ಯಯನ ಮಾಡು ಅಂದ್ರು. ಶುಕಾಚಾರ್ಯರು ಜನಕನ ಬಳಿಗೆ ಹೋದ್ರು. ಜನಕ ವೈಭವದಲ್ಲಿ ಬದುಕ್ತಾ ಇದ್ದಾನೆ. ರಾಜ ಅವನು, ಜನಕ ರಾಜ ವೈಭವದಲ್ಲಿ ಬದುಕ್ತಾ ಇದ್ದಾನೆ. ಅವನ ಹತ್ತಿರ ಕೇಳೋದು, ಶಾಸ್ತ್ರವನ್ನ ಕುರಿತು ಚಿಂತನೆ ಮಾಡೋದು. ಆ ಜನಕನ ಬದುಕು ಹೇಗಿತ್ತು? ಅಷ್ಟೆಲ್ಲ ವೈಭವಗಳಲ್ಲಿ ಇದ್ದರೂ ಯಾವ ಅಹಂಕಾರಕ್ಕೂ ಒಳಗಾಗದೆ ತಟಸ್ಥವಾಗಿ ಒಳಗಡೆಯಿಂದ ತತ್ವವನ್ನು ಚಿಂತನೆ ಮಾಡ್ತಾ ಇರೋದು. ಸ್ತ್ರೀಭಿ ಪರಿವೃತೋ ರಾಜ ಧ್ಯಾನಮೇವ ಅನ್ನೋ ಪದ್ಯತ. ಹೆಣ್ಣು ಮಕ್ಕಳ ನಡುವೆ ಇದ್ದು ಧ್ಯಾನವನ್ನೇ ಆಶ್ರಯಿಸಿದ. ಅದನ್ನ ನೋಡಿದ ಇವನು. ಆಮೇಲೆ ಅಂತಃಪುರದಲ್ಲಿ ಅಷ್ಟೆಲ್ಲರ ಜನರ ಜೊತೆಗೆ ಮಾತನಾಡ್ತಾ ಇರುವಾಗ, ಹೆಣ್ಣುಗಳ ಮಧ್ಯದಲ್ಲಿದ್ದಾಗಲೂ ಅದೇ. ಹೊರಗಡೆ ಮಾರನೇ ದಿವಸ ಎದ್ದು ಬಂದು ಪುರೋಹಿತರ ಜೊತೆ ಕುಳಿತು ಅಗ್ನಿಯನ್ನ ಕಾಮ್ಯ ರೀತಿಯಿಂದ ಅಧ್ಯಯನ ಮಾಡುವಾಗಲೂ ಅದೇ ರೀತಿಯಾದ ಚಿಂತನೆ. ಅದು ಜನಕನ ಎತ್ತರ. ಶುಕಾಚಾರ್ಯರನ್ನ ಕೇಳಿದರು, ಯಾಕೆ ಬಂದದ್ದು ಅಂತ. ಅದಕ್ಕೆ ಶುಕಾಚಾರ್ಯರು ಹೇಳಿದರಂತೆ, ಕಿಂಕಾರ್ಯಂ ಬ್ರಾಹ್ಮಣೇ ನೇಹ ಮೋಕ್ಷಾರ್ಥಶ್ಚ ಕಿಮಾತ್ಮಕಃ. ಬ್ರಾಹ್ಮಣ ಏನು ಮಾಡಬೇಕು? ವಿಶೇಷತಃ ಮೋಕ್ಷಕ್ಕಾಗಿ. ಮೋಕ್ಷ ಅಂದ್ರೆ ಏನು? ಅದು ಜ್ಞಾನದಿಂದ ಪಡಿಬೇಕೋ ತಪಸ್ಸಿನಿಂದಲೋ? ಶುಕಾಚಾರ್ಯರಿಗೆ ಗೊತ್ತಿಲ್ಲ ಅಂತಲ್ಲ. ನಿಮಗೆ ವಿಷಯ ತಿಳ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಂಡವನು ಯಾರು ಬೇಕಾರಿರಲಿ, ಹೋಗ್ರಿ ಅಂತಷ್ಟೇ. ಆಗ ಜನಕರು ಹೇಳಿದರಂತೆ, ಉಪನಯನ ಮಾಡಿಕೊಂಡು ಜಪವೇದಗಳಲ್ಲಿ ತೊಡಗಿ ಗುರುಗಳ ಬಳಿ ಹೋಗಿ
ಅರಿವನ್ನು ಪಡೆಯಬೇಕು. ದೇವತೆಗಳ ಋಷಿಗಳ ಋಣವನ್ನು ತೀರಿಸಬೇಕು. ದೇವತೆಗಳ ಋಣ ತೀರಿಸೋದು ಅಂದ್ರೇನು? ದೇವತೆಗಳ ತತ್ವಾಭಿಮಾನವನ್ನ ಗಮನಿಸಿ ಕೃತಜ್ಞತೆಯಿಂದ ನೆನೆದು ಅವರಿಗೆ ನಮಸ್ಕಾರ ಮಾಡೋದೇನಿದೆ ಅದು ದೇವಋಣ ಮೋಚನ. ಯಾಕೆಂದ್ರೆ ಅವ್ರಿಗೆ ಈ ದೇಹದ ಒಳಗಡೆ ನಿಂತು ಏನು ಉಪಕಾರ ಮಾಡುತ್ತಾ ಇದ್ದಾರೆ ಅವರು, ಅದು ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಮಗೆ ಇದರಲ್ಲಿ ಒಂದು ಸಮಸ್ಯೆ ಆದರೂ ಕೂಡ ನಾವು ಡಾಕ್ಟರ್ ಹತ್ರ ಹೋಗಿ ದುಬಾರಿಯಾಗಿ ನಮ್ಮೆಲ್ಲ ಸಂಪತ್ತು ಕೊಟ್ಟರು ಆರೋಗ್ಯ ಬರಲ್ಲ. ಅವರು ಕೊಟ್ಟ ಆರೋಗ್ಯ ಎಷ್ಟು ಅಮೂಲ್ಯ. ಅದಕ್ಕೆ ದೇವತೆಗಳಿಗೆ ಕೃತಜ್ಞರಾಗಿ ಇರಬೇಕು. ಆಮೇಲೆ ಋಷಿ ಋಣ. ಋಷಿಗಳು ಅದ್ಭುತವಾದ ಜ್ಞಾನವನ್ನು ಕೊಟ್ಟು ಹೋಗಿದ್ದಾರೆ. ಅವರಿಗೆ ನಮಸ್ಕರಿಸಿ ಋಷಿಗಳಿಗೆ ಎಂಥ ಅದ್ಭುತವಾದದ್ದನ್ನು ಕೊಟ್ಟಿದ್ದೀರಾ ಅಂತ ಚಿಂತಿಸಿ ಆ ವೇದವನ್ನು ಅಧ್ಯಯನ ಮಾಡೋದು, ಇಲ್ಲವೇ ವೇದದ ಅಭಿಪ್ರಾಯವನ್ನು ಹೇಳಿದ ಮಹಾಭಾರತಾದಿಗಳನ್ನು ಅಧ್ಯಯನ ಮಾಡೋದು, ಅದು ದೇವತಾಋಣ ಮೋಚನ. ವೇದಗಳನ್ನು ಅಧ್ಯಯನ ಮಾಡ್ತಾ ತನಗಿಂತ ಚಿಕ್ಕವರಿಗೆ ಅದನ್ನ ನುಡಿದು ಆಮೇಲೆ ಋಷಿಗಳಿಂದ ಗುರುಗಳಿಂದ ಅನುಮತಿಯನ್ನ ಪಡೆದು ಸಮಾವರ್ತನ ಮಾಡಿಕೊಳ್ಬೇಕು. ಸಮಾವರ್ತನ ಅಂದ್ರೆ ಸ್ನಾತಕ ಅಂತಂದ್ರು ಒಂದೇ ರೀತಿ. ಮೊಟ್ಟ ಮೊದಲು ಅಷ್ಟು ವರ್ಷಗಳಾದ ಮೇಲೆ ಪರಿಮಳ ದ್ರವ್ಯವನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು. ಅಲ್ಲಿ ತನಕ ಪರಿಮಳ ದ್ರವ್ಯವನ್ನು ಅಂಟಿಸಿಕೊಳ್ಳಿಕ್ಕಿರಲಿಲ್ಲ. ವಿದ್ಯಾರ್ಥಿ ದಶೆಯಲ್ಲಿ 12 ವರ್ಷ ಪರಿಮಳ ದ್ರವ್ಯ ಹಾಕಿಕೊಳ್ಳಿಕ್ಕಿಲ್ಲ. ಯಾಕೆ ಅಂದ್ರೆ ಚೆನ್ನಾಗಿ ಹೇಗೋ ಇದ್ರೆ ಹುಡುಗಿಯರು ಆಕೃಷ್ಟರಾಗೋದಿಲ್ಲ. ಸಖತ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ಬೇಕು, ಮೈಯಿಂದ ಪರಿಮಳ ಬರಬೇಕು. ಆ ಥರ ಎಲ್ಲ ಇದ್ರೆ ಹೆಣ್ಣಿಗೆ ಒಂದು ಸ್ವಲ್ಪ ಮನಸ್ಸುಂಟಾಗಬಹುದು. ಅದಕ್ಕೆ ಆ ತರಹದ ಯಾವ ಭೋಗಗಳು ಇಲ್ಲದೆ ತನ್ನನ್ನು ಚೆನ್ನಾಗಿ ಅಲಂಕರಿಸಿಕೊಳ್ಳದೆ ಹೇಗೋ ಕೂದಲುಗಳನ್ನೆಲ್ಲ ಬಿಟ್ಕೊಂಡಿದ್ರೆ ಅಲ್ಲಿಯೂ ಆಸಕ್ತಿ ಹೋಗಲ್ಲ. ಇವ್ರಿಗೂ ಕೂಡ ಒಂದು ಸೆಲ್ಫ್ ಕಂಟ್ರೋಲ್ ಇರುತ್ತೆ. ನಾನು ಚೆನ್ನಾಗಿ ಕಾಣ್ತಾ ಇಲ್ಲ, ಅದರಿಂದಾಗಿ ಅವರನ್ನು ಉಪಸತ್ತಿ ಮಾಡೋದು ಬೇಡ ಅಂತ. ಅದು ಬ್ರಹ್ಮಚರ್ಯಕ್ಕೆ ಅನುಕೂಲ ಆಗುತ್ತೆ. ಅದಾಗಿ ವಿದ್ಯೆ ಎಲ್ಲ ಮುಗಿದ ಮೇಲೆ ಪರಿಮಳ ಭರಿತವಾದ ಸ್ನಾನವನ್ನ ಮಾಡಿ 3 ದಿವಸ ಅವನು ಮೈಲಿಗೆ ಕೂಡಬೇಕು. ಯಾಕೆಂದ್ರೆ ಅವನು ವಿದ್ಯಾರ್ಥಿ ಜೀವನದಲ್ಲಿ ಮೃತಕ ಆಚರಣೆ ಮಾಡಿರಲ್ಲ. ಅವಾಗ ಯಾರ್ಯಾರು ಸತ್ರು ನಮ್ಮ ಕುಟುಂಬದಲ್ಲಿ ಗೊತ್ತೇ ಇರಲ್ಲ ಅವನಿಗೆ. ಅದಕ್ಕೆ ಎಲ್ಲರ ಪರವಾಗಿ ಒಂದು ದುಃಖದ ಆಚರಣೆ, ಅದನ್ನ ಮಾಡಿ ಸ್ನಾನ ಮಾಡ್ತಾನೆ. ಅದನ್ನ ಸಮಾವರ್ತನ ಅಂತ ಕರೀತಾರೆ. ಈಗ ಅದನ್ನ ಎಂತದೋ ಕರೀತಾರಪ್ಪ, ಸೋಳು ಮುಂಜ್ವಿ ಅಂತ. ಸೋಡು ಮುಂಜ್ವಿ. ಅದಕ್ಕೆ ಸಂಬಂಧವೇ ಇಲ್ಲ ಅದಕ್ಕೂ ಇದಕ್ಕೂ. ಏನೋ ನಡ್ಕೊಂಡು ಹೋಗ್ತಾ ಇದೆ. ಸಮಾವರ್ತನ ಮಾಡೋದು. ಆಮೇಲೆ ಸದಾರೋ ನಿಯತೋ ವಸೇತ್, ಮದುವೆ ಆಗಬೇಕು. ಅನಸೂಯುರ್ಯಥಾನ್ಯಾಯಂ, ಅಸೂಯೆ ಪಡಬಾರದು. ಅಗ್ನಿಯನ್ನು ಪೂಜಿಸಬೇಕು. ಆಹಿತಾಗ್ನಿ. ಆಹಿತ ಇಡಲ್ಪಟ್ಟ ಅನಲ ಬೆಂಕಿಯವನು. ಆಹಿತಾನಲವೇ ಐತಾಳ ಆಗಿರೋದು. ಐತಾಳ ಅಂದ್ರೆ ಏನಾಗಿರೋದು? ದಕ್ಷಿಣ ಕನ್ನಡದಲ್ಲಿ ಐತಾಳ ಅಂತ ಒಂದು ಫ್ಯಾಮಿಲಿ ಇದೆ. ಫ್ಯಾಮಿಲಿ ನೇಮ್ ಏನ್ ಹಾಗಂದ್ರೆ ಅಗ್ನಿಹೋತ್ರಿ ಅಂತ. ಆಹಿತಾನಲರನ್ನ ಐತಾಳರು ಅಂತ ಐತಾಳರಾಗಿ ಹೋಗಿದ್ದಾರೆ. ಅಡಿಗಳು, ದೇವರ ಪಾದ ಪೂಜೆ ಮಾಡುವವರು ಅಡಿಗಳು, ಅಡಿಗ ಆಗೋಗಿದೆ. ಹಾಗೆ ತಾನೇ ವಾಗ್ನೀನ್ ಯಥಾಶಾಸ್ತ್ರಂ ಅರ್ಚಯನ್ ಅತಿಥಿ ಪ್ರಿಯ. ಮಗನನ್ನ ಬೆಳೆಸಿ ಚೆನ್ನಾಗಿ ಅವನನ್ನ ಸಂಸ್ಕಾರ ಕೊಟ್ಟು ವಿದ್ಯೆಯನ್ನು ಕೊಟ್ಟು ಕಾಡಿಗೊಟ್ಟೋಗ್ತಾ ಇರಬೇಕು. ವನದಲ್ಲಿಯೂ ಕೂಡ ವಾನಪ್ರಸ್ಥನಾಗಿ ನೆಲೆಗೊಂಡು ಅಗ್ನಿಯನ್ನ ಪೂಜೆ ಮಾಡಬೇಕು.
ಆಮೇಲೆ ಹೃದಯದಲ್ಲಿ ಆರೋಪಣೆ ಮಾಡಿಕೊಂಡು ಕಡೆಗೆ ಜೀವವನ್ನು ಬಿಡಬೇಕು. ಇಷ್ಟು ಮನುಷ್ಯನ ಹುಟ್ಟಿನಿಂದ ಹಿಡಿದು ಬದುಕಿನ ತನಕದ ಕೆಲಸ. ಶುಕಃ ಉತ್ಪನ್ನೇ ಜ್ಞಾನ ವಿಜ್ಞಾನೆ ಪ್ರತ್ಯಕ್ಷೇ ಹೃದಯ ಶಾಶ್ವತೆ ಕಿಮವಶ್ಯಂ ನಿವಸ್ತವ್ಯಂ ಆಶ್ರಮೇಚು ವನೇಚು ಚ. ಶುಕಾಚಾರ್ಯರು ಕೇಳಿದ್ರು, ಓಹೋ ಇದೆಲ್ಲ ಯಾಕೆ? ಈ ಕಠಿಣವಾದ ಆಶ್ರಮ ಧರ್ಮ, ಗೃಹಸ್ಥಾಶ್ರಮದಲ್ಲಿ ಇರೋದು, ಮಕ್ಕಳನ್ನು ಹುಟ್ಟಿಸೋದು, ಅವರಿಗೆ ಚೆನ್ನಾಗಿ ಕಲಿಸೋದು, ಅವರು ತಮ್ಮ ತಮ್ಮ ವಯಸ್ಸಿಗೆ ಬಂದ ಮೇಲೆ ಅವರನ್ನು ಬಿಟ್ಟು ಕಾಡಿಗೊಟ್ಟೋಗೋದು. ವಾನಪ್ರಸ್ಥ, ಈಗಲೂ ವಾನಪ್ರಸ್ಥರಿದ್ದಾರಲ್ವಾ, ಕಾಂಕ್ರೀಟ್ ಕಾಡಿನಲ್ಲಿ ಇದ್ದಾರಷ್ಟೆ. ವಾನಪ್ರಸ್ಥಾಶ್ರಮದಲ್ಲಿ ಈಗಲೂ ಇದ್ದಾರೆ. ಸರಿ, ಬಿಟ್ಟು ಹೋಗ್ಬಿಡೋದು. ಇವೆಲ್ಲ ಯಾಕಪ್ಪ? ಜ್ಞಾನಕ್ಕಾಗಿ, ವಿಜ್ಞಾನಕ್ಕಾಗಿ. ಜ್ಞಾನ ವಿಜ್ಞಾನ ಬಂದ್ಬಿಟ್ಟ ಮೇಲೆ ಈ ಆಶ್ರಮದಿಂದ ಏನಾದರೂ ಪ್ರಯೋಜನ ಇದೆಯೋ ನನಗೆ ಹೇಳಿ. ಇದೆಲ್ಲ ಮಾಡೋದು ಯಾಕೆ? ಜ್ಞಾನಕ್ಕಾಗಿ ಮತ್ತೆ ವಿಜ್ಞಾನಕ್ಕಾಗಿ. ದೇವರ ಅರಿವು, ವಿಶೇಷವಾದ ಅರಿವು ವಿಜ್ಞಾನ. ಯಾರಿಗೆ ಈಗಾಗಲೇ ಸಹಜವಾಗಿ ಇದೆ ಅವನು ಕೂಡ ಇದನ್ನೆಲ್ಲ ಫಾಲೋ ಮಾಡಬೇಕಾ? ನವಿನಾ ಜ್ಞಾನ ವಿಜ್ಞಾನಂ ಮೋಕ್ಷಸ್ಯಾಧಿಗಮೋ ಭವೇತ್ ನವಿನಾ ಗುರು ಸಂಬಂಧಂ ಜ್ಞಾನಸ್ಯಾಧಿಗಮ ಸ್ಮೃತಃ. ಅದಕ್ಕೆ ಜನಕರು ಹೇಳಿದ್ರು, ನೋಡಪ್ಪ, ಜ್ಞಾನ ಇಲ್ಲದೆ, ವಿಜ್ಞಾನ ಇಲ್ಲದೆ ಮೋಕ್ಷ ಸಿಗೋಲ್ಲ. ಜ್ಞಾನದಿಂದಲೇ ಮೋಕ್ಷ ಸಿಗೋದು. ತಪಸ್ ಮಾಡಿಬಿಟ್ಟು ದೇವರು ಪ್ರತ್ಯಕ್ಷ ಆದ ಕೂಡಲೇ ಮೋಕ್ಷ ಕೇಳ್ಬಿಡ್ತೀನಿ, ಜ್ಞಾನ ಬೇಕಾಗಿಲ್ಲ ಅಂದುಕೊಳ್ಳದಿರು. ಕರ್ಮ ಮಾಡ್ತಾ ಇದ್ದೀನಿ ಮುಕ್ತಿ ಆಗ್ಬಿಡತ್ತೆ ಅಂದುಕೊಳ್ಳಬೇಡ. ಜ್ಞಾನ ಬೇಕೇ ಬೇಕು, ವಿಜ್ಞಾನ ಬೇಕೇ ಬೇಕು. ಅದನ್ನು ಬೈಪಾಸ್ ಮಾಡಿ ಯಾರಿಗೂ ಕೂಡ ಮೋಕ್ಷ ಸಿಗಲ್ಲ. ಬೇಕಾದ್ರೆ ಕರ್ಮ ಬೈಪಾಸ್ ಮಾಡೋ, ಜ್ಞಾನ ವಿಜ್ಞಾನ ಬೈಪಾಸ್ ಮಾಡ್ಲಿಕ್ಕಾಗಲ್ಲ. ಆಚಾರ್ಯ ಪ್ಲಾವಿತಾತಸ್ಯ ಜ್ಞಾನಂ ಪ್ಲವಯೋಚ್ಯತೆ. ಜ್ಞಾನ ಅನ್ನುವುದು ದೋಣಿ. ಅಲ್ಲಿ ಅಂಬಿಗನಿದ್ದು, ದೋಣಿಯಲ್ಲಿ ಅಂಬಿಗ ನಮ್ಮನ್ನು ಕೂಡಿಸಿ ಹೊಳೆ ದಾಟಿಸ್ತಾನೆ. ಆ ಅಂಬಿಗ ಯಾರು ಅಂದ್ರೆ ಆಚಾರ್ಯ. ವಿಜ್ಞಾನ ಕೃತಕೃತ್ಯಸ್ತು ತೀರ್ಣಸ್ತದು ಭಯಂ ತ್ಯಜೇತ್. ನಾನು ಮತ್ತೆ ಇಲ್ಲಿದ್ದವರಿಗೆಲ್ಲ ಬೇಡ್ಕೊಳ್ತೇನೆ, ಆಚಾರ್ಯ ಅನ್ನೋ ಪದ ಯಾರ್ಯಾರಿಗೋ ಬಳಸ್ಬೇಡಿ. ಯಾರ್ಯಾರಿಗೋ ಬಳಸಿದ್ರೆ ನನಗೆ ಬಳಸ್ಬೇಡಿ. ಅಡುಗೆಯವರು ಆಚಾರ್ಯರಾಗ್ತಾರೆ. ಅಡುಗೆಯವ್ರ ಬಗ್ಗೆ ನಮಗೆ ಇದಲ್ಲ, ತಿರಸ್ಕಾರ ಅಲ್ಲ, ಆಚಾರ್ಯ ಅಲ್ಲ ಅವರಷ್ಟೇ. ಪದವನ್ನ ಹಾಗೇ ಬಳಸಿ ಸಿಕ್ಕದವ್ರಿಗೆಲ್ಲ ಆಚಾರ್ಯರು ಅಂತ ಅಂದ್ಬಿಡ್ತಾರೆ. ಅವ್ರನ್ನ ಹೆಸರಿಟ್ಟು ಕರೀರಿ. ಗೊತ್ತಿಲ್ಲ ಅಂತಂದ್ರೆ ಅವರೇ ಅಂತ ಕರೀರಿ, ಅಣ್ಣ ಅಂತ ಕರೀರಿ. ಏನೀಗ ಚಿಕ್ಕವನಿದ್ರೆ ತಮ್ಮ ಅಂತ ಕರೀರಿ. ಏನೀಗ? ಅಥವಾ ನಿಮ್ಮ ಹೆಸರು ಏನು ಅಂತ ಕೇಳ್ಬಿಟ್ಟು ಕರೆದು ಬಿಡಿ. ಭಟ್ರು ಇಲ್ಲ. ಭಟ್ಟ ಅಂತಂದ್ರೆ ಏನು ಗೊತ್ತಾ? ಬಡಿ ಕಲ್ಯಾಣಿ ಅಂತ. ಮಂಗಳವನ್ನ ನುಡಿಯುವವ ಭಟ್ಟ, ಪುರಾಣಾದಿಗಳನ್ನ ಹೇಳುವವ ಭಟ್ಟ. ಅದೇನಾಗಿದೆ, ಭಟ್ರು ಅಂತ. ಅಡಿಗೆ ಭಟ್ಟ ಅನ್ನೋದು ಅಡಿಗೆ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ. ಅದರಿಂದಾಗಿ ಹಾಗೂ ಕರಿಬೇಡಿ. ನೀವು ಕರೆಯೋದಾದ್ರೆ ಹೆಸರಿಟ್ಟು ಕರೆದು ಬಿಡಿ, ಏನು ಹೋಗೋದಿದೆ. ನಿಮ್ಮ ಹೆಸರೇನೋ ಕರಿತೀನಿ ಅಷ್ಟೇ. ಅಣ್ಣ ಅಂತ ಕರೀರಿ, ತಮ್ಮ ಅಂತ ಕರೀರಿ, ಅಷ್ಟೇ, ಮುಗೀತು. ಆಚಾರ್ಯ ಏನಿದೆ, ಆಚಾರ್ಯ ಪ್ಲಾವಿತಾತಸ್ಯ, ಆಚಾರ್ಯ ಅಂಬಿಗ. ವಿಜ್ಞಾನ ಕೃತಕೃತ್ಯಸ್ತು ತೀರ್ಣಸ್ತದು ಭಯಂ ತ್ಯಜೇತ್. ಯಾರಿಗೆ ವಿಜ್ಞಾನ ಇರುತ್ತೆ ಅವಾಗ ಆಚಾರ್ಯರನ್ನು ಬಿಡಿ, ಅಂಬಿಗ ಇದು ದೋಣಿಯನ್ನು ಬಿಟ್ಬಿಡಿ. ಸತ್ಯಕಾಮರು ಕರೆಕ್ಟಾಗಿ ಹೇಳಿದ್ದಾರೆ ಒಂದು ಕಡೆ. ಸತ್ಯಕಾಮ ಅಂದ್ರೆ ಅನಂತಕೃಷ್ಣ ಶಹಾಪುರ ಮೊನ್ನೆ ಆಗಿ ಹೋದ ತಂತ್ರಶಾಸ್ತ್ರದ
ಅನುಭಾವಕರು ಅವರು ಹೇಳ್ತಾರೆ, ದೋಣಿ ದಾಟಿದ ಮೇಲೆ ಒಂದು ಕಡೆ ಹೇಳೋದು ಪ್ರಾಯ ಅರ್ಧ ದಾರಿ ಅದರಲ್ಲಿ ನದಿಯನ್ನು ದಾಟಿದ ಮೇಲೆ ದೋಣಿಯನ್ನು, ಹುಟ್ಟನ್ನು, ಅಂಬಿಗನನ್ನು ಹೆಗಲ ಮೇಲೆ ಹೊರುವುದಲ್ಲ. ತಂತ್ರಯೋನಿಯಲ್ಲಿ ಒಂದು ಕಡೆ ಹೇಳಿದ್ದಾರೆ, ತಂತ್ರಶಾಸ್ತ್ರದಲ್ಲಿ ಗುರು ಹೆಗಲ ಮೇಲಿನ ಕುಂಟ. ನಾವು ಕುರುಡರು, ನಮಗೆ ದಾರಿ ತೋರಿಸಲಿಕ್ಕೆ ಒಬ್ಬ ಬೇಕು. ತಂತ್ರಶಾಸ್ತ್ರದಲ್ಲಿ ಗುರು ಅಂದ್ರೆ ಹೆಗಲ ಮೇಲಿನ ಕುಂಟ, ತರ್ಕಶಾಸ್ತ್ರದಲ್ಲಿ ಗುರು ಹೆಗಲ ಮೇಲಿನ ಶವ ಅಥವಾ ಹೆಣ ಅಂತ. ಯಾಕಂತ ಗುರುವನ್ನು ಮೀರಿ ತರ್ಕ ಮಾಡಬಹುದಲ್ಲ. ಹೀಗಾಗಿ ಎರಡನ್ನೂ ಬಿಡಬೇಕು ವಿಜ್ಞಾನ ಬಂದಾಗ ಅಂತಾರೆ. ಜ್ಞಾನವನ್ನು, ಆಚಾರ್ಯರನ್ನು ಬಿಡಬೇಕು. ವಿಜ್ಞಾನ ಕೃತಕೃತ್ಯಸ್ತು ತೀರ್ಣಸ್ತದುಭಯಂ ತ್ಯಜೇತ್. ಅನುಚ್ಛೇದಾಯ ಲೋಕಾನಾಂ ಅನುಚ್ಛೇದಾಯ ಕರ್ಮಣಾಂ ಪೂರ್ವೈರಾಚರಿತೋ ಧರ್ಮ ಚಾತುರಾಶ್ರಮ್ಯ ಸಂಸ್ಥಿತ. ಹಾಗಾದ್ರೆ ಚತುರಾಶ್ರಮ ಯಾಕೆ ಇರೋದು? ಜನ ಬದುಕಬೇಕಲ್ಲ, ಕರ್ಮ ಇರಬೇಕಲ್ಲ. ಅದಕ್ಕೆ ಈ ಆಚರಣೆ ಅಂತ ಇರೋದು. ಬದುಕಲಿಕ್ಕಾಗಿ ಆಚರಣೆ. ನಾನು ಹೀಗೆ ಬದುಕಲ್ಲ, ವಿಜ್ಞಾನವನ್ನು ಮಾತ್ರ ಇಟ್ಕೊಂಡಿರ್ತೇನೆ ಅಂದ್ರೆ ವಿಜ್ಞಾನ ಬಂದರೆ ಈ ಬದುಕನ್ನು ಬಿಡಬಹುದು. ಅದಕ್ಕೆ ಅವಧೂತರು ಅಂತ. ಯಾರ್ಯಾರೋ ಅವಧೂತರಾಗಲಿಕ್ಕಾಗಲ್ಲ, ಸನ್ಯಾಸಿಗಳು ಮಾತ್ರ ಅವಧೂತರಾಗಲಿಕ್ಕಾಗೋದು. ಯಾರು ಸನ್ಯಾಸ ತಗೊಂಡಿಲ್ವೋ ಅವರು ಅವಧೂತರಾಗಲಿಕ್ಕಾಗಲ್ಲ. ಇವರು ಅವಧೂತ ಅಂದ್ರೆ ಹುಚ್ಚುಚ್ಚಾಗಿರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಣೆ ಬರಹ. ಅನೇನ ಕ್ರಮಯೋಗೇನ ಬಹುಜಾತಿಷು ಕರ್ಮಣಾಂ ಹಿತ್ವಾ ಶುಭಾಶುಭಂ ಕರ್ಮ ಮೋಕ್ಷೋ ನಾಮೇಹ ಲಭ್ಯತೆ. ಈ ಕ್ರಮದಲ್ಲಿ ಬಹಳ ಜನ್ಮಗಳನ್ನ ಕಳೆದು ಅನಿಷ್ಟವಾದ ಪುಣ್ಯ ಮತ್ತೆ ಪಾಪವನ್ನ ತೊರೆದು ಮೋಕ್ಷವನ್ನ ಪಡಿಬೇಕು. ಅದಕ್ಕಾಗಿ ಬಹಳ ಸಂಸಾರ ಯೋನಿಗಳನ್ನ ದಾಟಲೇಬೇಕು. ಯಾರಿಗೆ ತನ್ನ ಬಗೆಗೆ ಸತ್ಯ ಗೊತ್ತಾಗತ್ತೆ ಆಗ 3 ಆಶ್ರಮದಲ್ಲೇನು ಪ್ರಯೋಜನ? ತ್ರಿಶ್ವಾಶ್ರಮೇಶು ಕೋನ್ವರ್ಥ ಭವೇತ್ ಪರಮಭೀಪ್ಸತಃ. ಅದಕ್ಕೆ ಇಲ್ಲಿ ಫಸ್ಟಿಂದ ಮಾಡಬೇಕಾದದ್ದೇನು? ರಾಜಸ ಯಾವುದು, ತಾಮಸ ಯಾವುದು ಅಂತ ತಿಳ್ಕೊಳ್ಬೇಕು. ನಮ್ಮ ಮನೋಭಾವವನ್ನ ತಟಸ್ಥವಾಗಿ ನೋಡಿಕೊಳ್ಳುವ ಶಕ್ತಿ ಬೇಕು. ಸಾತ್ವಿಕದ ದಾರಿಯಲ್ಲಿ ಸಾಗಬೇಕು. ಜೀವರು ದೇವರಲ್ಲಿ ಆಶ್ರಿತರಾಗಿದ್ದಾರೆ, ದೇವರು ಜೀವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳಿಬೇಕು. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಚನ್ನೋಪಲಿಪ್ಯೇತ ಜಲೇ ವಾರಿಚರೋ ಯಥಾ. ಎಲ್ಲ ಜೀವರು ದೇವರಲ್ಲಿ ನೆಲೆಗೊಂಡಿದ್ದಾರೆ. ದೇವರಲ್ಲಿ ಜೀವ ಆಸರೆಯನ್ನು ಪಡೆದಿದ್ದಾನೆ ಅಂತ ಅರ್ಥ. ದೇವರು ಜೀವನಲ್ಲಿದ್ದಾನೆ, ಆಸರೆ ಅಲ್ಲ, ಅದು ನಿಯಂತ್ರಣಕ್ಕಾಗಿ ಇರೋದು. ಹೀಗೆ ತಿಳಿದುಕೊಂಡ್ರೆ ನೋಪಲಿಪ್ಯೇತ, ಲೋಕದ ಜಂಜಡಗಳ ಲೇಪ ಆಗೋದಿಲ್ಲ. ಹೇಗೆ? ಜಲೇ ವಾರಿಚರೋ ಯಥಾ. ಬಕವೋ ಏನೋ ಇದ್ದಾಗ ಆ ನೀರು ಅದರ ಮೇಲಿದ್ರು, ನೀರೊಳಗಡೆ ಅದಿದ್ರು ಅದು ಒಣಗಿಯೇ ಇರುತ್ತೆ. ಪಕ್ಷೀವ ಪ್ರಾಯಣಾದೂರ್ಧ್ವಂ ಅಮುತ್ರಾನಂತ್ಯಮಶ್ನುತೆ ವಿಹಾಯ ದೇಹಂ ನಿರ್ಮುಕ್ತೋ ನಿರ್ದ್ವಂದ್ವ ಪ್ರಶಮಂ ಗತಃ. ಪಕ್ಷಿ ಹಾರ್ತಾ ಹಾರ್ತಾ ಮೇಲ್ಗಡೆ ಹೋಗುವ ಹಾಗೆ ಜೀವ ಹಾರ್ತಾ ಹಾರ್ತಾ ದೇವರ ಸ್ವರೂಪದ ಅರಿವನ್ನ ಪಡಿತಾ ಹೋಗ್ತಾನೆ. ಅತ್ರ ಗಾಥಾ ಪುರಾ ಗೀತಾ ಶೃಣುರಾಜ್ಞಾ ಯಯಾತಿನಾ. ಇದೋ ಯಯಾತಿ ಗೀತೆ. ಯಯಾತಿ ನಮಗೆ ಆದಿಪರ್ವದಲ್ಲಿ ಬರ್ತಾನೆ. ಇದೇ ಯಯಾತಿ ಭಾಗವತದಲ್ಲಿ 9ನೇ ಸ್ಕಂಧದಲ್ಲಿ ಬರ್ತಾನೆ.
ಯಯಾತಿ ಅಂತ ಹೇಳಿದ್ರೆ ಮಗನಿಂದ ಯೌವನವನ್ನು ಪಡೆದ ಅಷ್ಟೇ ಜನರ ತಲೆನಲ್ಲಿ ಇರೋದು. ಅವನ ಬಗ್ಗೆ ಗಿರೀಶ್ ಕಾರ್ನಾಡ್ ಕೆಟ್ಟ ನಾಟಕ ಬೇರೆ ಬರೆದಿಟ್ಟಿದ್ದಾನೆ. ಆಸ್ತಿಕನ ಮೂಢನಂಬಿಕೆ ಜನಕ್ಕೆ ತೊಂದರೆ ಮಾಡೋದಿಲ್ಲ, ಆದರೆ ನಾಸ್ತಿಕನ ಮೌಢ್ಯ ಇದೆಯಲ್ಲ ಇಡೀ ಜಗತ್ತನ್ನ ಹಾಳು ಮಾಡುತ್ತೆ. ಹಣೆ ಬರಹ. ನೀವು ಆಸ್ತಿಕರಿಗೆ ಮೌಢ್ಯ ಇತ್ತು ಅಂದ್ರೆ ನಕ್ಕು ಮುಂದೆ ಸಾಗಬಹುದು, ಅಯ್ಯೋ ಪಾಪವೇ ಅಂತ. ಆದರೆ ಜಗತ್ತಿಗೆ ಹಾನಿ ಇಲ್ಲ. ಯಾರೋ ಒಬ್ಬ ಧಾವಳಿ ನೆನೆಸ್ಬೇಕಾ ನೆನೆಸ್ಬಾರ್ದ ಅಂತ ಕೇಳಿದ್ರೆ ಅಯ್ಯೋ ಅಂತ ನಕ್ಕೊಂಡು ಮುಂದೊಟ್ಟೋಗ್ಬಿಡ್ಬೋದು, ಸುಮ್ಮನೆ ಕಷ್ಟಪಡುತ್ತಲ್ಲ ಬ್ರಾಹ್ಮಣ ಇದು ಅಂತ. ಅದೇ ನಾಸ್ತಿಕನೊಬ್ಬನ ಮೌಢ್ಯ ಜಗತ್ತನ್ನು ಹಾಳು ಮಾಡ್ಬಿಡುತ್ತೆ. ಯಾಕಂದ್ರೆ ಬುದ್ಧಿವಂತ ಅಂತ ತೋರಿಸ್ಕೊಳ್ತಾನ ಅವನು, ವಸ್ತುತಃ ಅಲ್ಲ ಅವನು. ಆದರೆ ಆ ಯಯಾತಿಯ ಎತ್ತರ ಬೇರೆ. ನಮಗೆ ಅರ್ಥವಾಗದೇ ಇರೋದು ಯಯಾತಿಯ ಎತ್ತರ. ಅವನ ಎತ್ತರವನ್ನ ಈ ಶ್ಲೋಕಗಳಿಂದ ನಾವು ಗ್ರಹಿಸಬಹುದು. ಅತ್ರ ಗಾಥಾ ಪುರಾ ಗೀತಾ ಶೃಣುರಾಜ್ಞಾ ಯಯಾತಿನ ಧಾರ್ಯಂತೆ ಯಾದ್ವಿಜೈಸ್ತಾತ ಮೋಕ್ಷ ಶಾಸ್ತ್ರ ವಿಚಾರದೈಹಿ. ಇವತ್ತು ನೆನ್ಪಿಟ್ಕೊಂಡಿದ್ದಾರೆ. ಯಾವುದನ್ನು ನೆನಪಲ್ಲಿಟ್ಕೊಳ್ಬೇಕು? ಯಾವುದು ತ್ರಿಕಾಲ ಪ್ರಸ್ತುತವೋ ಅದನ್ನು ನೆನಪಲ್ಲಿಟ್ಕೊಳ್ಬೇಕು. ಮೂರೂ ಕಾಲದಲ್ಲಿ ಯಾವುದು ರಿಲೆವೆಂಟ್ ಆಗಿರುತ್ತೆ ಅದನ್ನು ನೆನಪಲ್ಲಿಟ್ಕೊಳ್ಬೇಕು. ಯಾವುದು ಮೂರು ಕಾಲದಲ್ಲಿ ರಿಲೆವೆಂಟ್ ಆಗಿರೋದಿಲ್ಲ ಅದನ್ನು ನೆನಪಿಟ್ಕೊಂಡು ಎಂತ ಮಾಡೋದು? ನೆನಪಿನ ಶಕ್ತಿಯ ಪರೀಕ್ಷೆಯನ್ನ ಕೆಲವೊಬ್ರು ಮಾಡೋದು ಹೆಂಗ್ ಗೊತ್ತಾ? ನೋಡಿ, ನನ್ನ ಫಸ್ಟ್ ಸರ್ಕಲ್ ಅಲ್ಲಿ ಒಂದು ಸುಮಾರು 100 ಜನ ಇದ್ದಾರೆ. ಅವರ ಡೇಟ್ ಆಫ್ ಬರ್ತು, ಡೇಟ್ ಆಫ್ ಮ್ಯಾರೇಜು ಎಲ್ಲಾನು ಹೇಳ್ತೇನೆ ಅಂತ. ಇತಿಹಾಸವನ್ನು ಎಲ್ಲ ನೆನಪಲ್ಲಿಟ್ಕೊಂಡಿದ್ದೀನಿ, ಯಾವ ಇಸ್ವಿ ಏನು. ಇನ್ನು ಕ್ರಿಕೆಟ್ ಕಾಮೆಂಟ್ರಿ ಅವರೊಬ್ರು ಇದ್ರು, ಸಂಖ್ಯೆ ಎಲ್ಲವೂ ನೆನಪಲ್ಲಿತ್ತು ಅವರಿಗೆ. ಎಷ್ಟನೇ ಓವರ್ನ ಎಷ್ಟನೇ ಬಾಲಲ್ಲಿ ಎಷ್ಟನೇ ವಿಕೆಟ್ ಪಡೆದ್ರು ಇವರು, ಶತಕ ಎಷ್ಟು, ಅರ್ಧ ಶತಕ ಎಷ್ಟು, ಎಲ್ಲವೂ. ಯಾವುದು ಧಾರಣೆ ಮಾಡಬೇಕು ಅದನ್ನು ಧಾರಣೆ ಮಾಡಿದ್ದಾರೆ. ಹಾಗೆ ನೆನಪಿನಿಂದ ತೆಗೆದ ಯಯಾತಿಯ ಮಾತುಗಳೇನು, ಹಾಡುಗಳೇನು ಹೇಳ್ತೇನೆ ಕೇಳಿ. ಜ್ಯೋತಿರಾತ್ಮನಿ ನಾನ್ಯತ್ರ ರಮತೆ ತ್ರೈವ ಚೈವ ತತ್ ಸ್ವಯಂ ಚ ಶಕ್ಯಂ ತಂ ದ್ರಷ್ಟುಂ ಸುಸಮಾಹಿತ ಚೇತತ. ಬೆಳಕನ್ನ ತನ್ನೊಳಗೆ ಹುಡುಕಬೇಕು, ಬೇರೆಡೆ ಅಲ್ಲ. ಯಾಕೆಂದ್ರೆ ಆನಂದ ತನ್ನೊಳಗಡೆಯೇ. ಹೊರಗಡೆ ವಸ್ತು ಇದ್ರೂ ಆ ಹೊರಗಡೆಯ ವಸ್ತುವಿನಿಂದ ಆನಂದ ಪಡೋದು ಒಳಗಡೆಯಿಂದಲೇ. ಅದರಿಂದಾಗಿ ಒಳಗಡೆ ಆನಂದ ಇಲ್ಲದೆ ಹೋದ್ರೆ ಆನಂದ ಸಾಧನವಾದ ವಸ್ತು ಹೊರಗಡೆ ಇದ್ರೂ ಆನಂದ ಆಗುವಲ್ಲ. ಮೆತ್ತನೆಯ ಆಸನ, ಸುಖವಾದ ಆಹಾರ ಇದ್ರೂ ನೀವು ಒಳಗಡೆಯಿಂದಲೇ ಆನಂದ ಪಡಬೇಕು, ಅದು ಹೊರಗಡೆ ಅದು. ಹೀಗಾಗಿ ಒಳಗಡೆ ಒಬ್ಬ ಸರಿಯಬೇಕು, ಒಳಗಡೆಯಿಂದಲೇ ಆನಂದ ಪಡೆಯೋದನ್ನ ಕಲ್ತ್ಕೋಬೇಕು. ಹೊರಗಡೆ ಏನಿದ್ರು ಏನಿಲ್ಲದೆ ಹೋದ್ರೂ ಆನಂದವಾಗಿಯೇ ಇರ್ತಾನೊಬ್ಬ. ಜ್ಯೋತಿ ಆತ್ಮನಿ ನಾನ್ಯತ್ರ, ಬೆಳಕು ಒಳಗಡೆ, ಬೇರೆ ಎಲ್ಲ ಅಂದ್ರು, ಹೊರಗಡೆ ಅಲ್ಲ. ರಮತೆ ತ್ರೈವ ಚೈವ ತತ್, ಯಾಕೆಂದ್ರೆ ಹೊರಗಡೆ ಇದ್ರು ಒಳಗಡೆಯೇ ಆನಂದ ಪಡೋದಲ್ವೇ. ತಾನೂ ನೋಡಬಹುದು. ನಬಿಭೇತಿ ಪರೋ ಯಸ್ಮಾತ್ ನಬಿಭೇತಿ ಪರಾಚ್ಚಯ ಯಶ್ಚ ನೇಚ್ಛತಿ ನ ದ್ವೇಷ್ಟಿ ಬ್ರಹ್ಮ ಸಂಪದ್ಯತೆ ತು ಸಹ. ಬೇರೆಯವರಿಂದ ಹೆದರಬೇಡ, ಬೇರೊಬ್ಬರನ್ನ ಹೆದರಿಸಬೇಡ. ಸೊ ದೇವರನ್ನ ಕುರಿತು ಭಯೋತ್ಪಾದನೆ ಮಾಡಲಿಕ್ಕೆ ನೀನು ಯಾರು? ಏನ್ ದೇವರ ಅಧಿಕೃತ ಏಜೆಂಟಾ ನೀನು? ದೇವರ ಮಹಿಮೆಯಿಂದ ಭಕ್ತಿ ಮೂಡಿಸಬಹುದೇ ವಿನಃ ಭಯವನ್ನು ಹುಟ್ಟಿಸಿ ಭಕ್ತಿ ಮೂಡಿಸ್ತೇನೆ ಅಂದ್ರೆ ಅಸಂಗತ ಅದು. ಸರ್ವಧರ್ಮ ಸಮ್ಮೇಳನದಲ್ಲಿ ನಮ್ಮ ಸ್ವಾಮಿಗಳು ದಯೋತ್ಪಾದನೆ ಮಾಡಬೇಕು ಅಂದ್ರು. ಅದರ ನಂತರ ಒಬ್ಬ ಇದ್ದ,
ಅವನು ಯಾರು ಅಂತ ನಿಮಗೆ ಗೊತ್ತೇ ಗೊತ್ತು. ಅವನು ಹೇಳ್ದ ಭಯೋತ್ಪಾದನೆ ಮಾಡಬೇಕು. ಯಾಕೆಂದ್ರೆ ದೇವರಲ್ಲಿ ಇವ್ರಿಗೆ ಭಕ್ತಿ ಇಲ್ಲ. ಭಯದ ಮೂಲಕ ಭಕ್ತಿ ಉಂಟು ಮಾಡಬೇಕು ಅಂತ. ಭಕ್ತಿ ಉಂಟು ಮಾಡಲಿಕ್ಕೆ ಭಯ ಉಂಟು ಮಾಡಬಾರದು. ನನಗೆ ಆಘಾತಕಾರಿ ಅಷ್ಟೇ ಅನ್ಕೋತಾನವನು. ದೇವರ ಮಹಿಮೆಯನ್ನು ಹೇಳಬೇಕು. ತನ್ಮೂಲಕ ಭಕ್ತಿ ಮೂಡುತ್ತೆ. ಅದರಿಂದಾಗಿ ಯದಾ ಶ್ರಾವ್ಯೇ ಚ ದೃಶ್ಯೇ ಚ ಸರ್ವಭೂತೇಷು ಚಾಪ್ಯಯಂ ಸಮೋ ಭವತಿ ನಿರ್ದ್ವಂದ್ವೋ ಬ್ರಹ್ಮ ಸಂಪದ್ಯತೆ ತದಾ. ಕೇಳುವ ನೋಡುವ ವಿಚಾರದಲ್ಲಿ ಇದು ದೇವರು ಕೊಟ್ಟದ್ದು ಅಂತ ಯಾರು ಅಂದುಕೊಳ್ಳುತ್ತಾನೆ ಅವನು ದೇವರ ಬಳಿ ಹೋಗ್ತಾನೆ. ಸ್ತುತಿಯನ್ನ ನಿಂದೆಯನ್ನ ಸಮನಾಗಿ ತಗೊಳ್ತಾನೆ. ಬಿಸಿಯನ್ನ ಉಷ್ಣವನ್ನ, ಜೀವಿತವನ್ನ ಸಾವನ್ನ ತಗೊಳ್ತಾನೆ. ಇದನ್ನೆಲ್ಲವನ್ನು ನಾನು ನೋಡ್ತಾ ಇದ್ದೇನೆ. ಓ ಬ್ರಹ್ಮರ್ಷಿಯೇ, ಇಷ್ಟು ಹೇಳಿ ಜನಕ ಹೇಳೋದು, ಓ ಬ್ರಹ್ಮರ್ಷಿಯೇ, ನೀನು ಇದನ್ನೆಲ್ಲ ತಿಳ್ಕೊಂಡೇ ಇದ್ದಿ. ಗುರೋಸ್ತವ ಪ್ರಸಾದೇನ ತವ ಚೈವ ಉಪಶಿಕ್ಷಯ. ನೀನೀಗಾಗಲೇ ತಿಳ್ಕೊಂಡಿದ್ದಿ, ನನ್ನ ಹತ್ರ ಬಂದಿದ್ದಿ ಅಷ್ಟೇ. ನೀನು ಲೋಲುಪನಲ್ಲ, ಔತ್ಸುಕ್ಯ ಇಲ್ಲ. ನಾನು ಹೇಗೆ ನರ್ತನವನ್ನು ಗೀತವನ್ನು ನೋಡಿದರೂ ಕೂಡ ತಟಸ್ಥನಾಗಿರ್ತೇನೋ ಹಾಗೆ ನೀನು ತಟಸ್ಥವಾಗಿರ್ತೀಯ. ನಿರ್ಲಿಪ್ತಿ ಇದೆ ನಿನಗೆ. ಇದೆಲ್ಲ ನಿನಗೆ ಗೊತ್ತಿದೆ. ಸಂವಾದದಿಂದ ನೀನು ಬಂದಿದ್ದಿ. ಇನ್ನೇನು ಬೇಕು ಅಂದಾಗ ಶುಕಾಚಾರ್ಯರು ನಮಸ್ಕಾರ ಮಾಡಲಿಲ್ಲ. ಯಾಕೆಂದ್ರೆ ತಂದೆ ಹೇಳಿದ್ದು ಅವನ ಹತ್ರ ಕೇಳು ಅಂತ, ಗೊತ್ತಿಲ್ಲದೆ ಇರೋದನ್ನೇನೂ ಹೇಳಲಿಲ್ಲ. ಹೀಗಾಗಿ ಸಂವಾದ ಆಯಿತು ಅಂತ ಹೇಳಿ ಅಭಿನಂದಿಸಿ ಶೈಶಿರಿಂ ಗಿರಿಮುದ್ದಿಶ್ಯ ಸಧರ್ಮ ಮಾತರಿಶ್ವನಃ ಹಿಮಾಲಯಕ್ಕೆ ಹೊರಟರು. ಏನ್ ಮಾಡಿದ್ರು, ಅಲ್ಲಿ ವೇದವ್ಯಾಸರನ್ನ ಹೇಗೆ ಭೇಟಿ ಮಾಡಿದ್ರು ಇತ್ಯಾದಿಗಳನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ತನಕ ಮಾಡಿದ ಚಿಂತನೆಯನ್ನ ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ನಾನು ಈ 2 ಅಧ್ಯಾಯಗಳನ್ನು ಹೇಳಲಿಲ್ಲ. 113ನೇ ಅಧ್ಯಾಯ ಇದು. 313ನೇ ಅಧ್ಯಾಯ ಈಗ ನಾವು ನೋಡೋದು ಅಂದ್ರೆ ನಾಳೆ.